13ನೇ ವರ್ಷಕ್ಕೆ ಈ ಹುಟ್ಟಿದಾಗಿನಿಂದ ಅವತ್ತಿನವರೆಗೂ ಈ ಜಗತ್ತಿನೊಳಗೆ ಮೃಷ್ಟಾನ್ನ ಭೋಜನ ಐತೆ ಅಂದಿದ್ದ ಅವತ್ತೇ ನನಗೆ ಗೊತ್ತಾಗಿತ್ತು. ನಿಜವಾಗ್ಲೂ ಆ ತಾಯಿ ಏನಿದ್ರೆ ಇನ್ನ ಭಗವಂತವ್ರಿಗೆ ಆವಿಷ್ಕಾರ ಕೊಡಲಿ, ಭಾರಿ ಕೊಟ್ರಿ ಊಟ ಮಾಡಿ ನಿಮ್ಮ ಮುಂದೆ ಹೇಳ್ತನು. ಎಷ್ಟು ಕಸು ಬಂದಂಗೆ ಆತಂದ್ರೆ ಈ ಊಟ ಮಾಡಿದ ಮ್ಯಾಗ ಗುಡ್ಡನೇ ಐತಿತ್ತು ಅನ್ನೋಷ್ಟು ತಾಕತ್ ಬಂದಂಗೆ ಆತ. ಒಳ್ಳೆ ಕೊಡ್ತೀವಿ, 40 ರೂಪಾಯಿ ಪಗಾರ ಕೊಡ್ತೀವಿ, ಅರ್ವಿ ಕೊಡ್ತೀವಿ, ನಿನ್ಗೆ ಊಟಕ್ಕೆ ಕೊಡ್ತೀವಿ. ಆದ್ರೆ ಇಲ್ಲಿ ದಿಲ್ಲಿಗೆ ಬರ್ಬೇಕಂದ್ರೆ ಮಾಲಕ್ರಿ ನೀವು ಸುಡುಗಾಡ್ದಾಗತ್ತೀರಿ ದಗದ ಮಾಡಾಕ್ತೀರ, ಅದ್ರ ಪಗಾರ ನನಗೆ 40 ಬೇಕ್ರಿ. ಅವ್ರ ಮನೆಗೆ ದೊಡ್ಡ ದೊಡ್ಡವ್ರು ಅವ್ರ ಸಂಬಂಧಿಕರದು ಬರ್ತಿದ್ದಲ್ರಿ. ರವಿವಾರ ದಿವಸ ಅದು ಇಂದಿರಾ ಗಾಂಧಿ ಜೋಡಿ ಫೋಟೋ ಹೊಡ್ಸ್ಕೊಂಡ್ರಿ ಅವಾಗನ. ಹೌದ್ರಿ. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ನೆನಪಿಡಬೇಕು ದಿನನಿತ್ಯ, ದುಡಿಮೆ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು, ಬಾಳಲ್ಲಿ ಬರುವುದು ಬೆಳಕು. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಾನು ಈ ಮಧ್ಯದಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದ್ಬಿಟ್ಟೆ. ನೀವು ರಿಮೈಂಡ್ ಹೋಮ್ಗೆ ಯಾವಾಗಲೂ ಅಲ್ವಾ ರವಿ, ಅಂದ್ರೆ ಏನಾದರೂ ಇದನ್ನ ಮಾಡಿದವ್ರು ಅಲ್ಲಿ ಹೋಗ್ತಾರೆ? ಇಲ್ಲಿಲ್ರಿ, ಅದನ್ನ ಹೇಳ್ತೀನಿ ಕೇಳ್ರಿ. ಅಲ್ಲೇ ತುಡುಗ್ ಮಾಡಿದವ್ರು ಹೋಗ್ತಾರೆ, ತಾಯಿ ತಂದಿ ಇಲ್ದವ್ರು ಹೋಗ್ತಾರೆ, ಮತ್ತೆ ಈ ಕೊಲೆ ಮಾಡಿರ್ತಾರಲ್ಲ ಸಣ್ಣ ಹುಡುಗರಿ ಅಂತವ್ರು ಇರ್ತಾರೆ. ಅಲ್ಲಿ ಅಂತ ಕತೆಗಳು ಏನ್ ಅನ್ಸೋದು ನಿಮ್ಗೆ? ಹಂಗಿದ್ವಾ ಅಲ್ಲಿ? ಯಾರು ಅದಾರಲ್ರಿ ರಗಡ್ ಮಂದಿ ತಾಯಿ ತಂದಿ ಇಲ್ದವ್ರೆ ಹಚ್ಚಿದ್ದಾರ್ರಿ ಅಲ್ಲಿ. ಏನು ಅಲ್ಲಿ ಹೇಗಿತ್ತು ಒಡನಾಟ? ಅವ್ರ ಜೊತೆಗೆ ಏನು ಹೇಳೋರು? ಹೇಗಿತ್ತು ನಿಮ್ಗೆ ಅಲ್ಲಿ? ಅಲ್ಲಿ ಸಣ್ಣ ವಯಸ್ಸರಿ ಏನಾಗ್ತೈತ್ರಿ, ದೊಡ್ಡವರು ಇರ್ತಾರೆ ಅಲ್ಲಿ. 1ನೇ ಹೌಸ, 2ನೇ ಹೌಸ, 3ನೇ ಹೌಸ, 4ನೇ ಹೌಸ್ ಅಂತ ಹಿಂಗೆ ಫಸ್ಟ್ ಹೌಸ್, ಸೆಕೆಂಡ್ ಹೌಸ್ ಹಿಂಗೆ ಮಾಡಿರ್ತಾರೆ. ಅದು 6ನೇ ಹೌಸನೇ 7ನೇ ಹೌಸ್ ಮಟ್ಟ ಇರ್ತೈತ್ರಿ. ಅಂದ್ರೆ ಸಣ್ಣ ಹುಡುಗರು 7ನೇ ಹೌಸ್ದವರು ಫಸ್ಟ್ ಅಂದ್ರೆ ದೊಡ್ಡವ್ರಿ. ದೊಡ್ಡವ್ರನ್ನ ಒಂದು ಕಡೆ ಹಾಕ್ತಾರೆ, ಸಣ್ಣವ್ರು ಹಿಂಗೆ. ಅದು ಇರುದು ಮಾಡೋದು ಒಂದು ಕಡೆ ರೀ. ಸಾಲ ಇತ್ತಂದ್ರೆ ಅವ್ರವ್ರದ್ದು ಯಾವ್ಯಾವ ಸಾಲ ಇತ್ತಲ್ಲ ಆ ಟೈಮ್ಗೆ ಹೋಗುದ್ರಿ. ದೊಡ್ಡ ಜೈಲಿನ ಕತೆ ಐತಿ. ಒಮ್ಮೆ ನೀವು ಒಳಗೆ ಅಲ್ಲಿ ಹೋಗಿ ಬಂದ್ರೆ ಗೊತ್ತಾಗ್ತೈತ್ರಿ. ಅಲ್ಲ, ಈಗ ನಿಮ್ದಂತೂ ಏನೋ ಅಪರಾಧ ನೀವು ಮಾಡಿರ್ಲಿಲ್ಲ. ಇಲ್ರಿ, ನಿಮ್ಗೆ ಅಲ್ಲಿ ಒಳಗೆ ಸೇರ್ಸೋದಕ್ಕೆ ನಿಮ್ಗೆ ಯಾರೋ ಪರಿಚಯ ಇದ್ರು ಅನ್ನೋದಕ್ಕೆ ಅಲ್ಲಿ ಅವ್ರಿ ಅವ್ರು ಅದೇ ಬಳ್ಳಾರಿ ರಿಮಾಂಡ್ರ್ನಾಗ ಮಾಸ್ತರ್ ಇದ್ದವ್ರಿ. ಇಲ್ಪ ಪರಿಸ್ಥಿತಿ ಹಿಂಗೈತಿ ಹಂಗೆ ಹಾಕ್ತಾರೆ, ಹೇಳ್ತಾರೆ. ಅವ್ರ ಸರ್ಗೆ ಹೇಳಿ ತಿಳಿಸಿ 2 ವರ್ಷ ಹಿಂಗ 1 ವರ್ಷ ಅಷ್ಟ್ರ ಮಟ್ಟಿಗೆ ಪಾಪ. ಈಗ ನಿಮ್ ಜೊತೆಗೆ ನಿಮ್ಮ ವಯಸ್ಸಿನವರ ಹುಡುಗರು ಇದ್ರಲ್ಲ, ಏನೇನ್ ಮಾಡಿ ಬಂದಿದ್ರು ಅವ್ರು? ಇಲ್ರಿ, ಎಷ್ಟೋ ಮಂದಿ ಕೂಳ್ ಇಲ್ದವ್ರು ಬಂದಿದ್ರಿ, ತಾಯಿ ತಂದಿ ಇಲ್ದವ್ರು ಬಂದಿದ್ರಿ, ಒಂದಿಟ್ಟು ಹುಡುಗರು ಎಲ್ಲಾರ ತುಡುಗ್ ಮಾಡಿರ್ತಾವಲ್ರಿ ಅಂಥವ್ರು ಇದ್ದರ್ರಿ. ಇದ್ರಿ ಅಲ್ಲಿ ತಾಯಿ ತಂದೆ ಇಲ್ದವ್ರೆ ಹೆಚ್ಚಿದ್ದಾರೆ. ಹೌದ್ರಿ, ಅನಾಥ ಹುಡುಗರೇ ಹೆಚ್ಚಿದ್ದವ್ರಿ. ಏನ್ ಅನ್ಸೋದು ನಿಮ್ಗೆ? ಇನ್ನು ಹುಡುಗ ತಲೆಯಲ್ಲಿ ಏನು ಓಡ್ತಿತ್ತು ನಿಮ್ಗೆ ಅವಾಗ? ಏನು ತಲೆಯಾಗ ಅವಾಗಿನ ಟೈಮ್ದಾಗ ರೀ ಏನಪ್ಪ ಇದು ಒಟ್ಟು ಜೀವನ ಅಂದ್ರೆ ಹೆಂಗ್ರಿ, ಇಲ್ಲಿಂದ ಯಾವಾಗ ನಾನು ಹೊರಗೆ ಹೋಗ್ತನು, ನನ್ನ ದಿವಸ ಯಾವಾಗ ಮುಗಿತಾವೆ. 2 ವರ್ಷ ಅಂದಾರಣ, 2 ವರ್ಷ ಯಾವಾಗ ಮುಗಿದಿತ್ತು. ಸರಿಯಾಗಿ ತಿನ್ನಾಕ ಊಟ ಇರೋದಿಲ್ಲ ರೀ. ಮುಂಜಾನೆ ಒಂದಿಷ್ಟು ಗಂಜಿ ಕೊಡ್ತಾರೆ, ಮಧ್ಯಾಹ್ನಕ್ಕೆ ಒಂದಿಷ್ಟು ಅನ್ನ ಕೊಡ್ತಾರೆ, ಸಂಜೆ ಮೇಲೆ ಅಷ್ಟು ಅನ್ನ ಕೊಡ್ತಾರೆ, ಮುಗಿದು ಹೋಗ್ತಾರೆ. ಅಷ್ಟ್ರ ಮ್ಯಾಗ ರೀ ಆ ವಯಸ್ಸಿನಾಗ ಕಂಡಾಪಟ್ಟಿ ಮನುಷ್ಯಾಗ ಉಣ್ಬೇಕು ತಿನ್ಬೇಕಂತಿರ್ತೈತೆ ರೀ ಈ 10-12ನೇ ವಯಸ್ಸಿಗೆ. ಮತ್ತು ಅವಾಗ ಅಷ್ಟ ಊಟಂದು ಕೂಡಲೇ ಇದು ಆಗ್ತೈತಿ. ಮತ್ತು ಸಾಲಿನೂ ಕಲಿಸ್ಬೇಕು. ಮತ್ತು ಇಲ್ಲೇ ಹೌಸಿಗೆ ಬಂದ ಕೂಡಲೇ ಅದ್ರೊಳಗೆ ಮ್ಯಾನೇಜರ್ನ ಕ್ಯಾಪ್ಟನ್ ಮಾಡ್ತಾರ, ಅವ್ರು ಬಡಿತಿರ್ತಾರ. ಹೌದ್ರಿ, ಹೌದ್ರಿ, ಭಾಳ ತ್ರಾಸ ರೀ ಇವೆಲ್ಲ. ನೋಡ್ರಿ ನಾನು ಹಿಂಗೆ ಬಡದ ಹಿಂಗೆ ಆಗ್ಯಾವ್ರಿ. ಇಲ್ಲಿ ಚಡಿ ತೊಂದು ಬಡಿತಿದ್ರಿ ಅವ್ರು. ಇವು ನೋಡ್ರಿ ನಿಮ್ಮ ಹಿಂಗೆ ಮಾಡ್ರಿ ಆಗ್ತಾವ ನೋಡ್ರಿ. ಇವು ನೋಡ್ರಿ ಬಡದ ನಾನು ಹಿಂಗೆ ಒಳಗೆ ಹೋಗ್ಯಾವ್ರಿ ಅವಾಗ. ಹೌದ್ರಿ, ಇವೆಲ್ಲ ಬಡದ್ರಿ ಹಿಂಗೆ ಬಡಿತಿದ್ರಿ ಅವ್ರು. ಏನಣ್ಣ ರೀ ಹುಡುಗರು ಒಟ್ಟ ಬಡಿಯವ್ರು. ಮತ್ತು ಕಂಡಾಪಡಿ ಹುಡುಗರು ಎಲ್ಲ ಏನಿಲ್ರಿ. ಮತ್ತು ಅದ್ರ ಮ್ಯಾಗ ಮಾಸ್ತರ್ಗಳು ಬೇರೆ ರೀ. ಅವರು ಮಾಸ್ತರ್ಗಳು ಹುಡುಗರನ್ನ ದೊಡ್ಡವ್ರನ್ನ ಕ್ಯಾಪ್ಟನ್ ಮಾಡವ್ರಿ ಅವ್ರು ಬಡಿ ಅವರು. ಆಮ್ಯಾಗ ಅಲ್ಲಿ 2 ವರ್ಷ ಇದ್ದು ಬನ್ನಿ. 2 ವರ್ಷ ಇದ್ದು ಬಂದು ಕೂಡ್ಲೇನೆ ರಾತ್ರಿ 11ಕ್ಕೆ ಬಂದನ್ರಿ. 11ಕ್ಕೆ ಬಂದ್ರೆ ಮುಂಜಾನೆ ನಸನೆ 5ಕ್ಕೆ ಎದ್ದು ಗುಂಡಿಗೆ ನೀರು ತೊಗೊಂಡು ರೋಡ್ ಮ್ಯಾಗ ಜಳಕ ಮಾಡಿ ನಮ್ಮ ಮಾಯಿಗೆ ಹೇಳಿ ಇವತ್ತು ಹಚ್ಕೊಂಡು ಫಸ್ಟಿಗೆ ನನಗೆ ಬಾಲ್ಕೋಟೆ ಕೊತ್ಲ ಹನುಮಪ್ಪನ ದರ್ಶನ ಆತ್ರಿ. ಒಂದು ಹನುಮಪ್ಪನ ಗುಡಿ ಐತ್ರಿ. ಮುಂಜಾನೆ 5:06 ರೀ. ಏನೂ ಬೇಡ್ಕೊಳ್ಳಿ ಅಪ್ಪ, ಎಲ್ಲಾರು ಒಂದು ದಗದಾಗ ಕೊಡಸ, ಮತ್ತೇನೂ ಇಲ್ಲ, ಒಂದು ಕೆಲಸ ಕೊಡ್ಸತ್ತೆ. ಅದೇ ಯಾವ ಗುಡಿ ಅನ್ನೋದು ಗೊತ್ತು, ಆದ್ರೆ ಹನುಮಪ್ಪ ಅಂತ ಇದ್ರಿ. ಮುಂದೆ ಗೊತ್ತಾಯ್ತು ನನಗೆ ಚಾದ ಅಂಗಡಿಯಾಗ ಇದ್ಮೇಲೆ ಸೈಕಲ್ ತೊಗೊಂಡು ಅಡ್ಡಾಡ್ತಿದ್ದೀನಿ ರವಿವಾರಕ್ಕೊಮ್ಮೆ. ಇದು ಕೊತ್ಲ ಹನುಮಪ್ಪನ ಗುಡಿ, ನಾ ಇಲ್ಲೇ ನೋಡಿ ಮೊದಲು ಬೇಡ್ಕೊಂಡಿದ್ದೆ ಅಂತೇಳಿ. ಮುಂದೆ ಅದು 1 ವಾರ ಬಿಟ್ಟು ಬಾ ಅಂದ್ರಿ. ಅಲ್ಲಿ 18 ರೂಪಾಯಿ ಸಂಬಳಕ್ಕೂ ಆದ್ನಿ. ಮುಂದೆ ಇನ್ನೊಂದು ಸರ್ ವಿಶೇಷ ನನಗೆ ಅದನ್ನು ಹೇಳಲೇಬೇಕು. ಚಾದ ಅಂಗಡಿಯಾಗ ಹೋಗಿ 1.5 ವರ್ಷ ಆಗಿತ್ತು ರೀ. ಈಚೆ ಕಡೆ ನಮ್ಮ ಹೋಟೆಲ್ ರೀ, ಈಚೆ ಕಡೆ PLD ಬ್ಯಾಂಕ್. ನಾವು ಇಲ್ಲಿ ಮಕ್ಕೋತಿದ್ದೇವೆ. ರವಿವಾರ ದಿವಸ ರೀ ಬೆಳಗ್ಗೆ 7 ಆಗಿತ್ತು ರೀ. ಪಾರುಕ್ ಅಂತೇಳಿ ಒಬ್ಬ ಸ್ವೀಟ್ ಫ್ಯಾಕ್ಟ್ರಿಯಾಗ ಹೋಗ್ತಿದ್ರಿ. ಬಂದು ಎಬ್ಸಿದ್ರಿ ಅನ್ನ, ಈ ಸ್ವಾಮಿ ಅಟ್ಟ 7 7 ಹತ್ತಂದು.
ಯಾಕ್ರಿ ನಮ್ಮ ಆಯಿಗೆ ಏನಾರ ಆಗೈತಿ ಅಂತ ನಾ ಎದ್ನೆ ಗಡ್ರಾಸೆ ಇಲ್ಲೋ ಮಾರ ನಂದ ಕೆಲಸ ಇತ್ತು ಬಂದನು ಹೇಳ್ರಿ ಅತ್ತಾನೆ. ಏನಿಲ್ಲೋ ಮಾರ ಸಿಮೆಂಟ್ ಫ್ಯಾಕ್ಟ್ರಿ ಒಬ್ರು ದೊಡ್ಡ ಸಾಹೇಬ್ರು ಬಂದಾರ, ಅವ್ರ ಮನ್ಯಾಗ ಕೆಲಸ ಮಾಡೋ ಹುಡುಗ ಆರಾಮಿಲ್ಲ ದವಾಖಾನಿಗೆ ಹಾಕ್ಯಾರ ಅವನ್ನ, ಅವ್ರ ಮನ್ಯಾಗ ಅಟ್ ಬಾಂಡೆ ಗಿಂಡೆ ತಿಕ್ ಬರಾಕತ್ ಬಾರು ನಿನಗೆ ಒಂದು 8 ಇಷ್ಟು ಕೊಡ್ತನು ಅಂತಂದ್ರೆ ಅವ. ಅಂದ್ಕೂಡ ನಾನೇನು ಇಲ್ರಿ ನಾನು ಆ ಸಿನಿಮಾ ನೋಡಬೇಕು, ಸೈಕಲ್ ಆಡೋದೈತಿ, ಜಳಕ ಈಗ ಬ್ಯಾಡ್ರಿ ನಾ ಮಕ್ಕೋಬೇಕು 9 ಮಟ್ಟ ಹತ್ತು ಮಾತು ಮಕ್ಕೊಂಡೆ. ಸ್ವಾಮಿ ಹಂಗೆ ಮಾಡಬೇಡ ಬಾ ಅಲ್ಲಿ ನೋಡಿಲಿ ನೀ ಸೈಕಲ್ ನಾನು ಸೈಕಲ್ ಕೊಡ್ತೀನಿ ಬಾ ಅಲ್ಲಿ 8 ಇಷ್ಟು ಕೊಡ್ತೀನಿ ಬಾರಪ್ಪ, ನಮ್ಗೆ ಬಾಂಡೆ ಗಿಂಡೆ ಗೊತ್ತಾಗೋದಿಲ್ಲ, ದೊಡ್ಡ ಸಾಹೇಬ್ರು ಬಂದಾರ್ಲಿಕ್ಕೆ ನಾವು ಮಾಡೋದು ಆಗ್ತೈತೆ ಬಾರ್ಲಿ ಸ್ವಾಮಿ ಅಂತಂದು. ಸೈಕಲ್ ಸಂಚಾರ ನೀನ ಇಟ್ಕೋರೋ ಅಂದ. ಮಕ್ಕೊಂದಲ್ಲಿ ಸೈಕಲ್ ಸಂಚಾರ ನನಗೆ ಇಟ್ಕೋತಾನೆ 10 ಪೈಸೆಗೆ ತಾಸ 5-6 ತಾಸು ಅದ 60 ಪೈಸೆ ಆತ, ಅದು 50 ಪೈಸೆ ಕೊಡ್ತಾನೆ, 1 ರೂಪಾಯಿ ಆತ. ಎಷ್ಟೊತ್ತನ ಆಗ್ತೈತ್ರಿ. ಏನೂ ಇಲ್ಲಪ್ಪ ಬಡ ಬಡ ಹೋಗಿ ನೀ ಕಸ ಪರಿಸಿ ಮಾಡಿ ಬಾಂಡೆ ತೊಳೆದು ಬಂದುಬಿಡ ಅಂದ. ಹಂಗಾರ ಯಾಕೆ ಹೊಲ್ದಕ್ರಿ ಬಡ ಬಡ ಹಾಸಿಗೆ ಸುತ್ತ ಪೇಲ್ಡ್ ಬ್ಯಾಂಕಿನ ಮ್ಯಾಗ ಒಂದು ಸಜ್ಜೆ ಆಯ್ತು ಅಲ್ಲಿ ಹೋಗಿದ್ರಿ ನೀವು ಇಲ್ಲೇ ನಿಂದ್ರೇನ್ರಿ ರೋಡ್ ಈಚೆ ಕಡೆ ನಮ್ಮ ಹೋಟೆಲ್ ರೀ. ಜಳಕ ಮಾಡೇನ್ರಿ 3 ಬಳಿ ಇವತ್ತಿ ಹಚ್ಕೊಂಡಿ ಅರ್ಬಿ ನಾನು ಒಂದ ಜೋಡಿ ಅರ್ಬಿ ರೀ. ನಾನು ಬಚ್ಚಲ್ಪಾಳೆ ಇದ್ದಾಗ ಅದನ್ನು ಅರ್ಬಿ ಹೋಗಿದ್ರಿ ಶನಿವಾರಕ್ಕೊಮ್ಮೆ ರೀ. ಅದು ರಾತ್ರಿ ಹಿಂಗೆ ಮಕ್ಕಳು ಮುಂದೆ ಅದನ್ನ ಇಸ್ತ್ರಿ ಕತೆ ಮಾಡಿ ಒಂದು ಹಾಳಾಗಿಟ್ಟು ಅದ್ರ ಮ್ಯಾಗ ಮಕ್ಕಳವ್ರಿ ನಾ ಇಸ್ತ್ರಿ ಅದ ಇಸ್ತ್ರಿ ಆಗ್ತೈತ್ರಿ ಅದು. ಅದನ್ನು ರವಿವಾರ ದಿವಸ ಹಾಕೊಳ್ಳೋದ್ರಿ. ಹಿಂಗಾಗಿ ಅದನ್ನ ಹಾಕೊಂಡು ಬನ್ನಿ 10 ಅಂದವ ಸೈಕಲ್. ನೀ 10 ನಾ ಹೊಡ್ಯಾವ ಅಂತೇಳಿ ಅವ್ನು ಹಿಂದೆ ಕುಂದ್ರಸ್ಕೊಂಡ್ರಿ. ಅಲ್ಲಿಂದ ಒಂದು 2-2.5 ಕಿಲೋಮೀಟ್ರ್ ಸಿಮೆಂಟ್ ಫ್ಯಾಕ್ಟ್ರಿ ರೀ. ಅಲ್ಲಿಗೆ ಹೋದ್ನಿ ಮುಂಜಾನೆ 8 ಆಗಿತ್ತು ಅಲ್ಲಿ ಹೋಗ್ಕೊಡ್ದ. ಅವರು CG ರೆಡ್ಡಿ ಅಂತೇಳ್ರಿ ಜನರಲ್ ಮ್ಯಾನೇಜರ್ JK ಸಿಮೆಂಟ್ ಫ್ಯಾಕ್ಟ್ರಿ JK ಶೆಲ್ ಅದಾವಲ್ರಿ ಟೈರ್ದು, ಅದ್ರ ಜನರಲ್ ಮ್ಯಾನೇಜರು. ಇದೇನೋ ಸಿಮೆಂಟ್ ಫ್ಯಾಕ್ಟ್ರಿ ಸಾಂದ್ ಇತ್ತ ದೊಡ್ಡದು ಮಾಡಿ ಎದ್ರ ಸಂಬಂಧ ಬಂದಿದ್ರು ಅವ್ರು. ಒಂದು ದೊಡ್ಡ ಮನಿ ಇತ್ತು ಅವ್ರಿಗೆ. ಅವ್ರಿಗೆ ಕನ್ನಡ ಬರ್ತಿದ್ದಿಲ್ರಿ, ಹಿಂದಿ ತೆಲುಗು ತಮಿಳ ಇಂಗ್ಲೀಷ್ ಹಿಂಗೆ ಮಾತಾಡ್ತಿದ್ರು. ಅವ ಫಾರೂಕ್ ನಾವು ಹೋಗಿ ಅವ್ರಿಗೆ ಹಿಂದಿ ಒಳಗೆ ಹೇಳಿದ್ರಿ ಹಿಂಗ್ರಿ ನಮ್ಮ ಹುಡುಗ ಇದು ಮಾಡ್ತೈತಿ ಅಂತ ಹೇಳಿದ್ರೆ ಅದು ಗೊತ್ತಾಗ್ತೈತಿ ರೀ. ಆಮ್ಯಾಗ ಅವ್ರು ಅಡುಗೆ ಮನ್ಯಾಗ ಅದು ಎಲ್ಲ ಹೇಳಿದ್ರಿ. ಅದು ಏನೋ ಭಗವಂತರಿ ನನಗೆ ಬಚ್ಚಲ್ಪಾಳೆ ರೀ. ನಾ ಏನು ಬಾಂಡೆ ತಿಕ್ತಿದ್ನಲ್ರಿ, ನನಗೆ ಒಂದು ಚಮಚೆ ಬಿದ್ದರೆ ಸಮಾಧಾನ ಆಗ್ತಿದ್ದಿಲ್ರಿ. ಚಾದ ಅಂಗಡ್ಯಾಗ ಅಟ್ಟು ಚಕಾಚಕ್ ರೀ. ಒಟ್ಟು ಏನೋ ಒಂದು ಬೊಗಾಣ್ ಬಿತ್ತಾರೆ ಪಟ್ಟ ತಿಕ್ಕಿಡ್ಬೇಕು ಅದನ್ನು, ಹಿಕ್ಕಟ್ಟು ಹತ್ತಿದ್ದಿಲ್ರಿ. ಏನು ಭಗವಂತನ ಬಂದ ನನ್ನ ಕೈಯಾಗ ತಿಕ್ತಿದ್ದು, ನಾನೇ ತಿಕ್ತಿದ್ದೆ ಗೊತ್ತಿಲ್ಲ. ಇವತ್ತು ನೆನಪಾಗ್ತೈತಿ ನನಗೆ. ಮುಂದೆ ಅಲ್ಲಿ ಹೋದ್ಕೊಳ್ಳಿ ಅವ್ರ ಮನೆಯಂದು ಎಲ್ಲ ಮುಸ್ರಿ ಗಿಸ್ರಿ ಎಲ್ಲ ಐತ್ರಿ. ಎಲ್ಲ ತೆಗದ್ನಿ, ಎಲ್ಲ ಬಾಂಡೆ ಗಿಂಡೆ ಊದ ಅಲ್ಲಿ ಹೊರಗಿತ್ರಿ. ಅತ್ತಾಗ ಇಟ್ನಿ, ಇಟ್ಟೆಲ್ಲ ಬರ್ಶನ ಕಟ್ಟಿಗಿಟ್ಟು ಮನಗಣ ಹಸನಾಗ ಮಾಡ್ಕೊಂಡಿ ಸ್ವಚ್ಛಂಗೆ ಒಟ್ಟು ಮನೆ ಕಸ ಹೊಡೆದಿನಿ. 3-4-5 ಬೆಡ್ರೂಮ್ ಇದ್ದು ರೀ ಅವರು. ದೊಡ್ಡ ಮನೆ ಇತ್ತು. ಎಲ್ಲ ಕಸ ಹೊಡೆದು ಕೆಶನ್ ಕಸಬರ್ಗಿ ಫಸ್ಟ್ ಹಿಡ್ದಿದ್ದು ಮೆತ್ತಂದಲ್ಲಿ ನಾವು ಇದು ಅಂಗಡಿ ಸಿಂಧಿ ಕಸಬರ್ಲಿ ಕಸ ಹೊಡೆದವ್ರಿ ಅಂಗಡ್ಯಾಗ. ಮೆತ್ತನ ಕಸಬರ್ಗಿ ಕೊಟ್ಟರು ಕಸ ಕೇಳಿನ್ರಿ. ಸಿಂಧಿ ಕಸಬರ್ಲಿ ಹಸನ್ ಹೊಡಿತಿದ್ನೆ, ಚಕಾಚಕ್ ಕಸ ಹೊಡೆದ್ನಿ. ಕಸ ಹೊಡೆದ್ಮೇಲೆ ನಾವು ಇಲ್ಲಿ ಚಾದ ಅಂಗಡ್ಯಾಗ ನಾನು ಪಾಳೆ ಮುಂಜಾನೆ ನಸಗಾಗ್ರಿ ಉಳ್ಳಾಗಡ್ಡಿ ತಟ್ಟಿಲೆ ಒರೆಸ್ತಿದ್ನಿ, ಪರಿಸೀರಿ ಮಕ ಕಾಣೋಂಗೆ ಒರೆಸ್ತಿದ್ನೆ. ಮತ್ತೆ ಹಿಂಗೆ ಕೂತ್ನಿ ಅಂದ್ರೆ ಚೆಂಡ ಕಾಲು ತೆಗಿಟ್ಟೆ ಅಂದ್ರೆ ದಂಡಿ ಮಟನ ಗೋಣ್ ಮ್ಯಾಗ ಎತ್ತಿದ್ದಿಲ್ರಿ. ಅಂಥದ್ರೊಳಗೆ ಅಲ್ಲಿ ಮೆತ್ತನ ಅರ್ಬಿ ಕೊಟ್ಟರು, ಬಕೆಟ್ ಕೊಟ್ಟರು. ಇದನ್ನು ಕೇಳೀನ್ರಿ ಪರಿಸ್ಗಳು ಮಣಗಂಡು ಮಿಂಚುವಂಥದ್ದು ಚಕಾ ಚಕ್ ಮಾಡೀನಿ. ಅಡುಗೆ ಮನೆ ಚಕಾ ಚಕ್ ಮಾಡೀನಿ. ಒಟ್ಟು ಬಾಂಡೆ ಓದ್ ತಿಕ್ಕೀನಿ. ಮತ್ತು ಅದು ಹಿಂಗೆ ಒಟ್ಟು ನಂಗೆ ಗೊತ್ತಾಗಿಲ್ರಿ. ಚಕಾ ಚಕ್ ರೀ ಹಿಂಗೆ ತಡ ಆಗಬಾರ್ದು. ನನಗೆ ಬೇಕಾದಟ್ಟು ಗುಡ್ ಇರಲಿ ಅದು. ಪಟಾಪಟ್ ತಿಕ್ಕೀನಿ. ತಿಕ್ಕೇಸಿಂದ ಓದು ಅಡುಗೆ ಮನ್ಯಾಗ ಇಟ್ನಿ. ಆದಾಗದು 8 ಬರ್ತೈತೆ ಹತ್ತಾನೆ ಮೊಸರು ಇತ್ತು ಎಲ್ಲ ಚೆಲ್ಲಿ ಬಂದ್ರಿ. ಚೆಲ್ಲಿ ಬಂದು ಕೇಸಿಂದ ಅಕ್ಕಾರ ಆತೇನ್ರಿ ನಾ ಹೋಗ್ಲೇನ್ರಿ ಅಂತ ಕೇಳೀನಿ ಅವ್ರಿಗೆ. ಅವ್ರು ರಾರಂಡಿ ರಾರಾಯ್ತಂದ್ರಿ ಕರಿ ಆಗ್ತಾರೆ ಬಿಡತ್ತಾನೆ. ಅವ್ರು ಕನ್ನಡ ಒಂದು ಬರ್ತಿದ್ದಿಲ್ಲ. ಅಲ್ಲಿಂತ್ರ ಏನು ಮಾಡಿದ್ರಿ ಅವ್ರು ಬಚ್ಚಲ್ ಕರ್ಕೊಂಡು ಹೋದ್ರಿ. ಬಚ್ಚಲ್ ಕರ್ಕೊಂಡು ಹೋದ್ರು. ಅವು ಒಗ್ಯಾನಿದ್ದು ರೀ. ಟೈಮ್ 10 ಬಂದಿತ್ತು ರೀ ಅವಾಗ. ಎಲ್ಲ ಬಾಂಡೆ ತಿಕ್ಕಿದ್ದೀನಿ ರೀ, ಕಸ ಪರಿಸಿ ಎಲ್ಲ ಮಾಡಿದ್ನಿ. 3-4 ಬಕೆಟ್ ಒಗ್ಯಾನಿದ್ದು ರೀ. ಇದನ್ನಟ್ಟು ಅಂದ್ರಿ ಅವ್ರು. ಆಮ್ಯಾಗ ಒಟ್ಟು 3-4 ಬಕೆಟ್ ಒಗ್ಯಾನ ತಂದು ಹೊರಗೆ ಇಟ್ಟನ್ರಿ. ಸರ್ಪ್ ಎಕ್ಸೆಲ್ ಅದು ಇದು ಸಬ್ಕಾರ ಕೊಟ್ರಿ. ಅವನ್ನೆಲ್ಲ ಬ್ಯಾರೆ ಮಾಡೀನಿ ರೀ. ಬಿಳಿ ಬ್ಯಾರೆ ಎಲ್ಲ ಸಬ್ಕಾರ ಒಳಗೆ ಹಾಕಿ ಮಾಡಿ ಇಟ್ಟೇನ್ರಿ. ಹಿಡ್ಗಳು 10-10 ಹೊಟ್ಟೆ ಸಾಕತ್ರಿ. ಇನ್ನು ಹೋಗ್ಬೇಕು ಸೈಕಲ್ ಕೊಟ್ಟು ಹೋಗ್ಯಾನ್ರಿ ಅವ್ನು ಫಾರೂಕ್. 2.5 ಕಿಲೋಮೀಟ್ರ್ ಹೋಗ್ಬೇಕು. ನಾ ಅನ್ನ ಸಾರ ಮಾಡಿ ಇಟ್ಟಿರ್ತಾನೆ ರೀ ಹೊಸಕೋಟೆ. ಆದ್ರೆ ನಂದು ಇಲ್ಲಿ ದೂರ ಹೆಂಗೆ ಹೋಗ್ಲಿ, ಇನ್ನು ಏನರ ಕೇಳಿದ್ರೆ ಆತನಿ ಅಂದ್ರೆ ನಿನ್ನಿದು ಅನ್ನ ಗಿನ್ನ ಇದ್ರೆ ಕೊಟ್ರಂದು ಪಟ್ನ ಊಟ ಮಾಡಿ ಹೋಗಿತ್ತು ಅಂತೇಳಿ ಅಕ್ಕಾರನ್ನೇ ಏಮಂಡಿ ಏನು ಕಾవాలి ಅಂತಂದ್ರೆ ಅಕ್ಕಾರ ಅಟ್ ಏನರ ಅನ್ನ ಗಿನ್ನ ಇದ್ರೆ ಕೊಡಿರ್ತಾನೆ. ಅವ್ರ ಮನ್ಯಾಗ ಒಬ್ಬ ಕೆಲಸ ಮಾಡಾಕಿದ್ದಿಲ್ಲ ಲಕ್ಷ್ಮಿ ಅಂತೇಳಿ. ಲಕ್ಷ್ಮಿ ಹಿಡ್ಕಿ ಟಿಫನಿ ಅಮ್ಮ ಅಂತಂದ ಅಂದ್ರಿ ಅವ್ರಿಗೆ. ಅಂದ್ರೆ ಅಂದ ಕೂಡಲೇ ಆಕೆ ಲಕ್ಷ್ಮಿ ಬಂದು ಒಂದು ಚಾಪಿ ಆಗೋದು ಅಂದಡ್ರಿ. ಆಕೆ ಗೊತ್ತಾತು ಕೂತ್ನಿ. ನಿಮ್ಮ ಮುಂದೆ ಹೇಳ್ತಾನೆ ರೀ. ನನಗೆ ಅವತ್ತು 13ನೇ ವರ್ಷ. 13ನೇ ವರ್ಷಕ್ಕೆ ಈ ಹುಟ್ಟಿದಾಗಿನಿಂದ ಅವತ್ತಿನವರೆಗೂ ಈ ಜಗತ್ತಿನೊಳಗೆ ಮೃಷ್ಟಾನ್ನ ಭೋಜನ ಐತೆ ಅಂದಿದ್ದ ಅವತ್ತೇ ನನಗೆ ಗೊತ್ತಾಗಿತ್ತು. ಏನು ಕೊಟ್ರಿ, ನಾನು ಜೀವನದೊಳಗೆ ಉಂಡಿಲ್ಲ ಅಂತದ. ಫಸ್ಟ್ ಊಟ ರೀ.
ನನಗೆ ಇವತ್ತಿಗಾಗ ಮೈಕಾದ ಜುಮ್ ಅಂತೈತ್ರಿ. ನಿಜವಾಗ್ಲೂ ಆ ತಾಯಿ ಏನಿದ್ರೆ ಇನ್ನೂ ಭಗವಂತವ್ರಿಗೆ ಆವಿಷ್ಕಾರ ಕೊಡಲಿ, ಭಾರಿ ಕೊಟ್ರಿ ಊಟ ಮಾಡಿ ನಿಮ್ಮ ಮುಂದೆ ಹೇಳ್ತನು. ಎಷ್ಟು ಕಸು ಬಂದಂಗೆ ಆತಂದ್ರೆ ಈ ಊಟ ಮಾಡಿದ ಮ್ಯಾಗ ಗುಡ್ಡನೇ ಐತಿತ್ತು ಅನ್ನೋಷ್ಟು ತಾಕತ್ ಬಂದಂಗೆ ಆತ. ಬಡ ಬಡ ಮೊಸರು ಗಿಸ್ರಿ ಹಾಕೊಂಡು ತಾರು ತೊಂದು ಹೊರಗೋದ್ನಿ, ತಾರು ತೊಳೆದಿಟ್ನಿ, ಬಡ ಏನು ಒಯ್ಯಾನಿದ್ದೋಲ್ರಿ ಒಟ್ಟು ಒಗ್ಯಾನ ಹೋಗೈತಿ. ಚಕಾಚಕ್ ರೀ, ಅದು ಅಳ್ಕೋತ ಕೇಳ್ಕೊತ ಅಲ್ರಿ, ಚಕಾಚಕ್ ಹೋಗದ್ನಿ. ಒಗದು ಮತ್ತೆ ಹೊಳ್ಳೆ ಒಣ ಹಾಕಿನಿ, ಬಕೆಟ್ ಗಿಕೆಟ್ ಎಲ್ಲ ತೊಳೆದಿಟ್ನಿ. ಮತ್ತೊಂದು ದಿವ್ಸ ಬಾಂಡೆದವ್ನು ಒಟ್ಟು ಮಾಡೀನಿ, ಎಲ್ಲ ಮಾಡ್ಕೊಳ್ಳೋದು 11-11 ಆತ್ರಿ. ಮತ್ತು ಆಮ್ಯಾಗೆ ರೇಪ್ರ ಬಾಬು ಹೊತ್ತಂದ್ರು, ನಾಳೆ ಬಾ ಅಂದಂಗೆ ಆತು, ಗೊತ್ತಾಯ್ತು. ಹಂಗಾರೆ ಬರ್ತೇನೆ ರೀ ಯಾಕರತ್ತಾನೆ, ಬರ್ತೇನೆ ರೀ ಅಂದ್ಕೊಳ್ಳಿ. ಮತ್ತೆ 11 ಸೈಕಲ್ ತೊಗೊಂಡು ಮತ್ತೆ ಸಿನಿಮಾ ನೋಡಿ ಮರುದಿವ್ಸ ಮುಂಜಾನೆ ನಸನ್ಯಾಗ್ರಿ 4ಕ್ಕೆ ನನಗೆ ಗೋಪಾಲ್ ಎಬ್ಬಿಸ್ತಿದ್ರಿ ಅವ್ ಮ್ಯಾನೇಜರ್ ರೀ. ಸ್ವಾಮಿ ಹೇಳಿ ರುಬ್ಬು ಹೊತ್ತಾತು, ಟೈಮ್ 4 ಆಗೈತಿ ಇನ್ನ ಹೇಳುವಲ್ಲ ಅಂದ. ಅಲ್ಲ ಇವನು ಮತ್ತು ಅವ್ರೊಂದು ಬಾ ಅಂದಿದ್ರು. ಅಂದವ್ನು ಏನು ಮಾಡೀನಿ ರೀ, ಸೈಕಲ್ ಅಲ್ಲಿ ಇತ್ತು ರೀ. ನನ್ನ ಹಾಸಿಗೆ ಇಟ್ಟ ಸೈಕಲ್ ತೊಗೊಂಡು ಸೈಕಲ್ ತಿರ್ಕೋತ ಹೋಗಿಬಿಟ್ನಿ. ಮತ್ತು ಅಲ್ಲಿ ನಾನು ಅಲ್ಲಿದ್ರೆ ಅವ್ನು ನನ್ನ ರುಬ್ಬಾಕ್ ಕುಂದಿರ್ಸ್ತಾನೆ ಮ್ಯಾನೇಜರ್. ಹಂಗೆ ನೀವು ಹೋಗ್ಕೇಸಿಂದ ಅತ್ತ ಅಡ್ಡಾಡಿ 6 ಅಂಗಳದ ಅವ್ರ ಬಾಕ್ಲ ಮುಂದೆ ಕೂತಿದ್ದೀನಿ ರೀ. ಅವ್ರ ಮನೆ ಮುಂದೆ ಅಲ್ಲಿ ಸಿಮೆಂಟ್ ಫ್ಯಾಕ್ಟ್ರಿಯಾಗ CG ರೆಡ್ಡಿ ಸಾಹೇಬ್ರ ಮನೆ ಮುಂದೆ. ಅವ್ರು ಮುಂಜಾನೆ 6:15 ಪುಣ್ಯ ಒಳಗೆ ಎದ್ರು. ಕಸ ಹೊಡೆದಿನಿ ರೀ, ಹೊರಗಿನ ಕಸ ಹೊಡೆದು ನೀರು ಹೊಡೆದ್ನಿ, ಒಟ್ಟು ಪರಿಸಿ ತೊಳ್ಕೊಂಡು ನೀವು ಒರೆಸೀನಿ, ಎಲ್ಲ ಯಥಾ ಪ್ರಕಾರ ಬಾಂಡೆ ತಿಕ್ಕಿನಿ, ಒಗ್ಯಾನ ಮಾಡೀನಿ. ಮತ್ತು 11 ಹೊಡಿತ್ರಿ. ಮತ್ತು ಕಲ್ಲು ನಾಳೆ ಬಾ ಅಂದ್ರಿ ಅವ್ರು. ಐತಾರವಾದನ್ ರೀ, ಸೋಮವಾರವಾದ್ನಿ, ಮಂಗಳವಾರವಾದ್ನಿ, ಬುಧವಾರವಾದ್ನಿ. ಬೇಸ್ತಾರ ದಿವ್ಸ ಹೋಗಕ್ಕೆ ಇಲ್ಲ ಅವಂಗೆ ಆರಾಮಾಗೈತಿ ಬಂದಾನ, ಬರಬೇಡಪ್ಪ ಅಂತೇಳಿ 5 ರೂಪಾಯಿ ಕೊಟ್ರಿ ಅವ್ರು. 5 ರೂಪಾಯಿ ಕೊಟ್ರು. 5 ರೂಪಾಯಿ ಕೊಟ್ಟರು. ಅವ್ರ ಮನ್ಯಾಗ ಸತೀಶ್ ಬಾಬು, ಸಂದೇಶ್ ಬಾಬು ಅಂತ ಅವ್ರ ಮಕ್ಳಿದ್ರು ನನ್ನ ಮಾರ್ಗವ್ರ. ಅಕ್ಕಾರ ಅವ್ರ ಪ್ಯಾಂಟ ಒಂದು ಅಂಗಿ ಕೊಡ್ರಿ ಅತ್ತಾನೆ. ಚಲೋ 2 ಪ್ಯಾಂಟ 2 ಅಂಗಿ ಕೊಟ್ರಿ ಅವ್ರು. ಮತ್ತು ಅವನ ಹೋಗಿ ಅಲ್ಲಿ ಟೇಲರ್ ಕಡೆ ನನ್ನ ಮಾಪಿನ ಮಾಡ್ಕೊಂಡ ಅವನ ಅಂಗಡಿಗೆ ಬಂದ್ರಿ. ಅಂಗಡಿಗೆ ಬನ್ನಿ, ಅವ್ ಮ್ಯಾನೇಜರ್ ಒದರಾಡಕತ್ತ, ನಮಗೆ ಹೇಳಾರ್ದು ಸುಟ್ಟಿ ಮಾಡಿ ದೊಡ್ಡ ಮಾಲಕರಿಗೆ ಭೇಟಿಯಾಗಿ ಬಾ ಅಂತೇಳಿ ಕರ್ಕೊಳ್ದಿಲ್ಲ ಅಂದ್ರಿ. ಮರುದಿವ್ಸ ರೀ ಮತ್ತು ದೊಡ್ಡ ಮಾಲಕರಿಗೆ ಹೇಳಿ ಹಿಂಗ್ರಿ ಹಿಂಗಾಗಿತ್ತು ಆತಳ ಹೋಗಿ ಸಕ್ರೆ ಡಬ್ಬಿ ತೊಗೊಂಡೋಗು ಮ್ಯಾನೇಜರ್, ಗೋಪಾಲ್ ಮ್ಯಾನೇಜರ್ಗೆ ಹೇಳು ಹೋಗಿ ಕರ್ಕೋತಾರ ಅಂದ. ಮತ್ತೆ ಅಲ್ಲಿ ಅಂದ್ ಮುಂದೆ 4-5 ತಿಂಗಳು ಬಿಟ್ರಿ. 4 ತಿಂಗಳು ಬಿಟ್ಟು ಮತ್ತೆ ಬಂದ್ರಿ ಅವ್ರ ಗಂಡ ಐತಿ CG ರೆಡ್ಡಿ ಸಾಹೇಬ್ರಿ. ಹಿಂಗೆ ರೋಡ್ ಮ್ಯಾಗ ಕಾರ್ ಗಾಡಿ ತರಿವಿ. ಅಲ್ಲಿ ಒಬ್ಬ ಅವ್ರ ಫ್ಯಾಕ್ಟ್ರಿ ಅವ್ನು ಕರ್ನಾಟಕದವ್ನ ಅಲ್ಲೇ ಇದ್ದವನ್ನ ಕಳಿಸಿದ್ರಿ. ಸಾಹೇಬ್ ಕರೆಯಕ್ತಾರ ಬಾತ ಮಾತಂದ್ರಿ. ಆಮ್ಯಾಗ ಮುಂದೆ ನಾನು ಹೋದನ್ ರೀ. ನಮಸ್ಕಾರ ಯಾಕಾರ, ನಮಸ್ಕಾರ ಸಾಹೇಬ್ರ ತಂದೆ. ಅವ್ರು ಏನಂದ್ರಿ, ಅವ್ರ ಜೋಡಿ ಒಬ್ರು ಇದ್ದಾವ್ರಿ. ತಮ್ಮ ಮತ್ತು ಹಿಂಗೆ ನಿನ್ನ ಮನೆ ಕೆಲಸ ಕೇಳಾಕ್ತಾರ, ಬರ್ತಿ ಏನು ಅಂತ ಕೇಳಿದ್ರಿ ಅವ್ರು. ಬರ್ತೇನೆ ರೀ ಸಾಹೇಬ್ರ, ಒಳ್ಳೆ ಬರ್ತೇನ್ರಲ್ಲ ಅಂತಾನೆ. ಪಗಾರ ಎಷ್ಟು ಕೊಡ್ತೀರಿ ಅಂತ ಕೇಳಿ. ನಿನಗೆ ಎಷ್ಟು ಬೇಕು ಬೇಡ ಅಂದ್ರೆ ಅವ್ರು. ನನಗೆ 40 ರೂಪಾಯಿ ಪಗಾರ ಬೇಕು ರೀ. ಒಳ್ಳೆ ಕೊಡ್ತೀವಿ, 40 ರೂಪಾಯಿ ಪಗಾರ ಕೊಡ್ತೀವಿ, ಅರ್ಬಿ ಕೊಡ್ತೀವಿ, ನಿನ್ಗೆ ಊಟಕ್ಕೆ ಕೊಡ್ತೀವಿ. ಆದ್ರೆ ಇಲ್ಲಿ ದಿಲ್ಲಿಗೆ ಬರ್ಬೇಕಂದ್ರೆ ಮಾಲಕ್ರಿ ನೀವು ಸುಡುಗಾಡ್ದಾಗತ್ತೀರಿ, ದಗದ ಮಾಡಾಕ್ತೀರಿ, ಅದ್ರ ಪಗಾರ ನನಗೆ 40 ಬೇಕು ರೀ. ಹ್ಞೂ ಅಂದ್ರಿ ಅವ್ರು. ಹ್ಞೂ ಅಂದ್ರಿ. ಆದ್ರೆ ಈಗಿಲ್ಲಪ್ಪ, ಇನ್ನೂ 1 ತಿಂಗಳು ಬಿಟ್ಟು ಹೋಗೋದೈತಿ, ನೀ ಏನಂಬುದು ಕೇಳ್ಕೊಂಡು ಇವ್ರ ಮುಂದೆ ಹೇಳ, ಹ್ಞೂ ಅಂದ್ರೆ ನಾವು ಕರ್ಕೊಂಡು ಹೋಗ್ತೀವಿ ಅಂದ್ರೆ ಆತ್ರಿ ಅತ್ತಾನೆ. ಆತ್ರಿ ಅಂದ ಕೂಡಲೇ ನಮ್ಮ ಮುಂದ್ರಿ ನಮ್ಮ ಆಯಿನ ಕೇಳೀನಿ ರೀ, ಹೋಗಾವ್ ನೀ ತಮ್ಮ ನಮ್ದೇನೈತೆ ಅಂದ್ರೆ. ಆಮ್ಯಾಗ ನಮ್ಮ ಮಾಲಕ್ರಿಗೆ ಹೇಳೀನಿ, ಮಾಲಕರ ನನಗೆ 40 ರೂಪಾಯಿ ಪಗಾರ ಆಫರ್ ಬಂದೈತಿ, ದಿಲ್ಲ್ಯಾಗ ಮನೆ ಕೆಲಸಕ್ಕೆ ಬಾಂಡೆ ತಿಕ್ಕೋದು, ಮತ್ತು ಕಸ ಪರಿಸಿ ಒಯ್ಯಾನ ಹೋಗೋದು, ಇಸ್ತ್ರಿ ಮಾಡೋದು, ಮತ್ತು ಅವ್ರ ಬೂಟ್ ಪಾಲಿಸ್ ಮಾಡೋದು ಬಂದೈತಿ. ಮತ್ತು ನೀವು 2 ರೂಪಾಯಿ ಹೆಚ್ಚು ಕೊಡಲಿಲ್ಲ ಮಾಲಕರ ಅತ್ತಾನೆ. ಸ್ವಾಮಿ ನಿಜವಾಗ್ಲೂ ನಿನ್ನಂಥ ಕೆಲಸಗಾರ ಸಿಗಂಗಿಲ್ಲ, ನಿನಗೆ 2 ರೂಪಾಯಿ ಅಲ್ಲ ಎಷ್ಟು ಕೊಟ್ಟರು ಕಡಿಮೆ. ಆದ್ರೆ ನಿನಗೆ ಕೊಟ್ಟೆ ಅಂದ್ರೆ ಅವಂಗೂ ಕೊಡ್ಬೇಕಾಗ್ತೈತಿ, ಅದಕ್ಕೆ ಕೊಟ್ಟಿಲ್ಪ, ಹೋಗೋದು ಹೋಗಾಕತ್ತಂದ್ರಿ. ಆದ್ರೆ ಮುಂದಿನ ತಿಂಗಳು ಇಂಥ ತಾರೀಕಿಗೆ ನಾವು ಹೋಗೋದೈತ್ರಿ ಮಾಲಕ್ರ. ಅದು ಹೋಗೋದಿತ್ರಿ. ಅವ್ರು ಮರುದಿವ್ಸನ 1 ತಿಂಗಳು ಬಿಟ್ಟು ಮೊದಲೇ ಹೇಳಿದ್ನಿ, ಲೆಕ್ಕ ಮಾಡಿ ಕೊಟ್ರಿ. ಕೊಡು ಮುಂದೆ ನನಗೆ 2 ರೂಪಾಯಿ ಕೊಟ್ಟು ಮಾಲಕ. ಚಲೋದಿ ಮತ್ತು ಅಕಸ್ಮಾತ್ ನಿನಗೆ ಅಲ್ಲಿ ಒಲ್ಲೆ ಆತಂದ್ರೆ ಇಲ್ಲಿಗೆ ಬಾ, ನಿನಗೆ 2 ರೂಪಾಯಿ ಹಚ್ಚಿ ಕೊಡ್ತಂದ್ರೆ. ಹ್ಞೂ ರೀ. ದಿಲ್ಲಿಗೆ ಹೋದ್ನಿ, ದಿಲ್ಲಿಗೆ ಹೋಗಿ ಅಲ್ಲೊಂದು ವರ್ಷ ಇದ್ನಿ, ಕಲ್ಕತ್ತಾಕ್ಕೆ ಹೋದನ್ ರೀ. ಮುಂದೆ ರಾಜಸ್ಥಾನ್ಗೆ ಹೋದ್ನಿ, ಬಾಂಬೆಗೆ 2 ತಿಂಗಳು ಹೋದ್ನಿ. ಆಮ್ಯಾಗ ಒಂದು 2 ವರ್ಷ 2.5 ವರ್ಷನೇನ ಅವ್ರ ಜೋಡಿ ಇದ್ದನ್ ರೀ. ಅವರಿಂದನೇ. ಹ್ಞೂ ರೀ. ಅವರು ಮನಿ ದಿಲ್ಲಿ ಒಳಗೆ ದೊಡ್ಡ ಮನಿ ರೀ. ದಿಲ್ಲಿ ಒಳಗೆ ದೊಡ್ಡ ಮನಿ ರೀ. ಅವ್ರ ಮನೆಗೆ ದೊಡ್ಡವ್ರು ಅವ್ರ ಸಂಬಂಧಿಕರದು ಬರ್ತಿದ್ದಲ್ರಿ. ರವಿವಾರ ದಿವಸ ಅದು ಇಂದಿರಾ ಗಾಂಧಿ ಜೋಡಿ ಫೋಟೋ ಹೊಡ್ಸ್ಕೊಂಡ್ರಿ ಅವಾಗನ. ಹೌದ್ರಿ. ಅವರು ಒಮ್ಮೆ ಯಾರೋ ದೊಡ್ಡ ಸಾಹೇಬ್ರು ಬಂದಿದ್ರು, ಅವ್ರು ಜಪಾನ್ದಿಂದ ಅವ್ರ ಗೆಳೆಯಾರ. ರವಿವಾರ ದಿವಸ ನಾನು ಅವ್ರ ಜೋಡಿ ಹೋಗಿದ್ನಿ. 2-3 ಕಾರ್ ಗಾಡಿ ಇದ್ದು. ಅವ್ ನಾರಾಯಣ ಅಂತೇಳಿ ಅವ್ರ ಡ್ರೈವರ್ ಇದ್ರಿ. JK ಫ್ಯಾಕ್ಟ್ರಿ ಸಿಮೆಂಟ್ ಅವ್ರು ಇದ್ರು ಆಫೀಸ್ದು 2 ಕಾರ್ ಗಾಡಿ ರೀ, ಸ್ವಂತದ್ದೊಂದು ಕಾರ್ ಗಾಡಿ ರೀ. ಹೋಗಿದ್ದೇವ್ರಿ. ನನಗೆ ಇಂದಿರಾ ಗಾಂಧಿ ಅದು ಇದು ಏನೋ ಗೊತ್ತಿದ್ದಿಲ್ರಿ. ನಾ ಆಟಿದ್ದವ್ರು ನಿಂತಿನ ಬಾರೋ ರಾರಾಯಣ ಅಂತಂದ್ರೆ ಹೋಗಿ ನಿಂತೀನ್ರಿ. ಅಲ್ಲಿ ಹೋದ್ಮೇಲೆ ತೆಲುಗು ಕಲ್ತನ್ರಿ, ತಮಿಳ್ ಮಾತಾಡ್ತೇನ್ರಿ, ಹಿಂದಿ ಪ್ಯೂರ್ ರೀ. ಹೌದ್ರಿ. ಇಂಗ್ಲೀಷ್ ಮಾತಾಡ್ತಿದ್ನಿ, ಬರೀತಿದ್ದೀನ್ರಿ.
ಎರಡೂವರೆ ವರ್ಷದೊಳಗೆ ನಾ ದಿಲ್ಲಿ ಪೂರ ಸೈಕಲ್ ತೊಗೊಂಡು ಮಾರ್ಕೆಟ್ ಗಿರ್ಕೆಟ್ ಎಲ್ಲ ಅಡ್ಡಾಡೇನಿ ರೀ. ಅವ್ರ ಮನ್ಯಾಗ ಕಸ ಹೊಡಿದ್ರಿ, ಪರಿಚಿ ಒರೆಸೋದು, ಬಾಂಡೆ ತೊಳೆಯೋದು, ಅವ್ರ ಬೂಟ್ ಪಾಲಿಸ್ ಮಾಡೋದು, ಹುಡುಗರು ಸಾಲಿಗೆ ಬಿಟ್ಬಿಡ್ದು, ಕಾಯಿಪಲ್ಲೆ ತರೋದು, ಅಡುಗೆ ಮಾಡೋರು ಬೇರೆ ಇದ್ದಾರೆ ರೀ. ಆದ್ರೆ ತಂದು ಕೊಡೋದು ರೀ. ಮುಂದೆ 2 ವರ್ಷ ಅಥವಾ 2 ವರ್ಷ 5 ತಿಂಗಳು ಅವ್ರ ಕಡೆ ಕೆಲಸ ಮಾಡಿ ಮಾಲಕರು ಭಾಳ ದಿವಸ ಆತ್ರಿ ಅಷ್ಟು ಊರಿಗೆ ಹೋಗಿ ಬರ್ತಾನೋ ಅಂತಂದ್ಕೊಳ್ಳಿ ಅವರೆಲ್ಲ ಟಿಕೆಟ್ ತೆಗೀಸಿ ಈ ರೀತಿ ಹಿಂಗೆ ಇಲ್ಲಿ ನ್ಯೂ ದಿಲ್ಲಿ ರೈಲ್ವೆ ಸ್ಟೇಷನ್ದಾಗ ಕುಂದರ್ಸ್ತೇವೆ, ನಾರಾಯಣ ಬರ್ತಾನೆ, ನಿಂದೆಲ್ಲ ರಿಸರ್ವೇಷನ್ ಮಾಡೀನಿ, ಬಾಂಬೆ ವಿ ಟಿ ಸ್ಟೇಷನ್ದಾಗ ಇಳಿತಿ, ಅಲ್ಲಿಂದ ಹಿಂಗೆ ಹೋಗಿ. ಅವಾಗ ನಮಗೇನಿತ್ತು ರೀ, ಈಗ ಮಹಾರಾಷ್ಟ್ರದಿಂದ ಬಂದ ಕೂಡಲೇ ಸೊಲ್ಲಾಪುರದಾಗಾರ ಹುಟ್ಟಿಗೆಗಾರ ಇಳಿದು ಚೇಂಜ್ ಮಾಡ್ಕೋಬೇಕಾಗಿತ್ತು ರೈಲೇ ರೀ. ಅವಾಗ ರೀ ಅದನ್ನೆಲ್ಲ ತಿಳಿಸಿ ಹೇಳಿದ್ರಿ ಅವ್ರು, ನೀ ಹುಟ್ಟಿಗೆಗೆ ಇಳಿ, ಈಚೆಗಡೆ ದೊಡ್ಡ ರೈಲೆ, ಈಚೆಗಡೆ ಸಣ್ಣ ರೈಲೆ, ಹಿಂಗೋಗಿ ಎಲ್ಲ ಹಿಡಿದ್ರಿ ಅವ್ರು. ಆಮ್ಯಾಗ ಬನ್ರಿ, ಬಂದ ಮ್ಯಾಗ ಏನಾಯ್ತು ರೀ, ಬಾಗಲಕೋಟೆಗೆ ಬನ್ನಿ, ನಾನು ಗೆಳೆಯರಿಗೆ ಎಲ್ಲರಿಗೆ ಭೇಟಿ ಆದ್ನಿ, ಅವ್ರಿಗಟ್ಟು ಊಟ ಮಾಡಿಸಿನಿ ಚಾದ ಅಂಗಡಿನ ಅವ್ರಿಗೆ ಮಾಡಿಸಿ ಗಲಗಲಿಗೆ ಬನ್ರಿ. ಗಲಗಲಿಗೆ ಬರ್ಕೊಡ್ದ ನಮ್ಮ ಅಪ್ಪಾರಂತರೂ ಕಾಣಲಿಲ್ಲ. ಆಮ್ಯಾಗ ನನ್ನ ಮನೆ ಅದೊಂದು 800 ರೂಪಾಯಿ ಬಡ್ಡ್ಯಾಗ ಹಾಕಿದ್ರಿ ನಮ್ಮಪ್ಪ, ತೋರಿಸ್ತೀನಿ ನಿಮಗೆ ಇಲ್ಲಿ. ಅದನ್ನು ಬಡ್ಡೆ ಹಾಕಿದ್ದ, ಚಾದ ಅಂಗಡಿ ಏನು ನಡೆಸ್ತಿದ್ರಿ ಅದನ್ನು ಕೀಲಿ ಹಾಕಿದ್ರಿ. ಆಮ್ಯಾಗ ನಮ್ಮ ಆಯ್ಗಳಿದ್ರಿ, ನಮ್ಮ ಕಾಕಾರಿದ್ರು, ಚಿಗೋಗಳಿದ್ರು. ನಮ್ಮ ಕಾಕನ ಅಂಗಡಿ ಜೋರಿತ್ತು ರೀ, ಅವ್ರು ಯಾರೂ ಕರೀಲಿಲ್ಲ. ಮುಂದೆ ನನ್ನ ಗೆಳೆಯ ಚನ್ನಬಸ ಇದ್ರಿ, ಅವ್ನು ಚನ್ನಬಸ ಐತೆ ತನ್ನ ಮನ್ಯಾಗ ಕರ್ಕೊಂಡೋಗಿ ಒಂದು 2-3 ದಿವಸ ಅವನ ಮನ್ಯಾಗ ಇದ್ನಿ, ಊಟ ಮಾಡೀನಿ, ಎಲ್ಲ ಮಾಡೀನಿ. ಚನ್ನಬಸ್ ನಾವು ಹೋಗ್ತಾನೆ ಬಾಗಲಕೋಟೆಗೆ ಹೋಗಿ ಅಲ್ಲೇ ಒಂದು 4 ದಿವಸ ಇದ್ದ ಈ ಮತ್ತೆ ದಿಲ್ಲಿಗೆ ಹೋಗ್ತಾನೋ ಅಂತಂದು. ಆಮೇನಂದ್ರೆ ಅಲ್ಲೂ ಈಗ ನಿಮ್ಮಪ್ಪ ಹೊಲಾನು ಮಾರಿದ, ಎತ್ತುಗಳು ಎಲ್ಲ ಮಾರ್ಯಾನ, ಮಣಿ ಬಡ್ಡೆ ಹಾಕ್ಯಾನ 800 ರೂಪಾಯಿ. ಮಣಿ ಅದಕ್ಕೆ ಬಡ್ಡೆ ಹಾಕ್ಯ ಅಂದ್ರೆ ನಿಮ್ಮ ಮುತ್ಯಾನ ಹೆಸರಲ್ಲಿ ಐತೆ, ಅದು ಅದಕ್ಕೆ ಬಡ್ಡೆ ಆಗುಳ್ದೈತಿ. ಅಂಗಡಿ ನಿಮ್ಮ ಮುತ್ಯಾನ ಹೆಸರಲ್ಲಿ ಐತೆ, ಅದನ್ನು ನಿಮ್ಮ ಅಪ್ಪನ ಹೆಸರಲ್ಲಿ ಆತಂದ್ರೆ ಅವನು 2 ಮಾರ್ತಾನೆ. ಅದಕ್ಕೆ ಸುಮ್ಮನೆ ಇಲ್ಲೇ ಇದ್ದು ಬಿಡು, ಚಾದ ಅಂಗಡಿ ಹಂಗೆ ದುಡ್ದು ಅದಟ್ಟು ಮಾಡ್ಕೊತ ಇರಲ್ಲ ಅಂದ್ಕೊಳ್ಳಿ ವಾಲ್ಯಪ್ಪ ಚನ್ನಬಸು ಆರಾಮದು 40 ರೂಪಾಯಿ ಪಗಾರ ಕೊಡ್ತಾನೆ. ಮತ್ತು ದೊಡ್ಡವ ಅಂದ್ಕೊಳ್ಳಿ ಅವ್ರು ನೌಕರಿ ಹಚ್ಚಿ ಕೊಡ್ತಾರೆ ತಮ್ಮ ಫ್ಯಾಕ್ಟ್ರಿ ಒಳಗೆ ಅಲ್ಲಿ ಇಲ್ಲಿ ಹತ್ತಾನ್ರಿ ಅವಂಗೆ. ಅಂದ್ಕೊಳ್ಳೆ ಅವೇನಂದ, ನೋಡಪ್ಪ ನಿನ್ನ ಮರ್ಜಿ ಅಂತೇಳಿ ಭಾಳ ಒತ್ತಾಯ ಮಾಡಿದ್ರಿ. ಅವ್ನು ಒತ್ತಾಯ ಮಾಡಿದ ಮೇಲೆ ನನಗೂ ಸರಿ ಅನಿಸ್ತೆ, ಆತ ಚನ್ನಬಸು ಇರ್ತಾನೆ ಇರ್ತಂದು ಕೂಡಲೇ ಮತ್ತು ಚಾದ ಅಂಗಡಿ ಮಾಡಕ್ಕೆ ಒಂದು 1000 ರೂಪಾಯಿ ಬೇಕಲ್ಲ. ಅವಾಗ ನಮ್ಮ ಕಾಕಾನ ಕೇಳಿದ್ದೇವ್ರಿ, ಅವ್ರು ಚಾದ ಅಂಗಡಿ ಇತ್ತು, ಹಿಂಗೆ ಪ್ಯಾಂಟ್ ಅಂಗಿ ಹಾಕೊಂಡು ಬಂದ್ರೆ ಚಾದ ಅಂಗಡಿ ಮಾಡವಲ್ಲೇ ನೀ ಹೋಗತ್ತ. ನಮ್ಮ ಆಯ್ಗಳು ಕೇಳಿದೆ, ಅವರು ಕೊಡಲಿ. ಚನ್ನಬಸು ಬ್ಯಾಡ ಬಿಡಪ್ಪ ಹೋಗ್ತಾನೆ. ನಾವೇನು ಮಾಡಿದ್ರಿ, ನಾ ಪೇಡ್ಯದ ಉದ್ಯೋಗ ಚಲೋ ಮಾಡಿ ಈಗ ಒಂದು 2 ದಿವಸ ಆಯ್ತು, ನನ್ನ ಕಡೆ 3000 ರೂಪಾಯಿ ಅದಾವೆ. ನಮ್ಮ ಅವ್ವಾಗ ನಮ್ಮ ಅಪ್ಪಗೆ ಹೇಳಬೇಡ, ಅದ್ರೊಳಗಿಂದ ಒಂದು 1000 ರೂಪಾಯಿ ತೆಗೆದು ನಿನಗೆ ಕೊಡ್ತಾನೆ. ಯಾರು ಕೇಳಿದ್ರು ನಮ್ಮ ಆಯ್ ಕೊಟ್ಟಾಳತ್ತನೋ, ನಿನಗೆ ಚಲೋ ಆದ್ರೆ ನೀನು ಸರಿ ಅನ್ಸ್ಲಿಕ್ಕೆ ಮತ್ತೆ ಹೋಗಿಬಿಡಾಕತ್ತ. ಹ್ಞೂ ಅನ್ರಿ. ಹ್ಞೂ ಅಂದ ಮುಂಜಾನೆ ಅಲ್ಲಿ ಚಂದ್ರರಾಜ ಗುಡಿಯಾಗ ಮಕ್ಕೊಂದಿದ್ದು ಇಬ್ಬರು ಕೂಡ. ನಸನಾಗ 5:30 ಅದು ನಮ್ಮಪ್ಪ ಸ್ವಲ್ಪ ಅಲ್ಲಿ ಇವ್ರ ಕಡೆ ಇರ್ತಿದ್ರಿ, ಅಲ್ಲಿ ಇವ್ರ ಮನ್ಯಾಗ ಮಕ್ಕೋತಿದ್ದ. ಅಲ್ಲಿಗೆ ನಸನಾಗ ಎದ್ದು ಹೋದೇವ್ರಿ, ಹೋಗಿ ಎಬ್ಸಿದೇವ್ರಿ. ಅಂದ್ರೆ ಅದೇ ಟೈಮ್ದಾಗ ಅವ್ನು ಕುಡಿಯಂಗಿಲ್ಲ ರೀ, ಅದೇ ಟೈಮ್ದಾಗ ಭೇಟಿ ಆಗೋದ್ರಿ ಅವ್ನು. ನಸನೇ 6ಕ್ಕೆ ಹೋಗಿ ಮುಂಜಾನೆ ಹಿಂಗೆ ರೀ ಚಾದ ಅಂಗಡಿ ಚಾಲು ಮಾಡ್ತೇವೆ, ಕೀಲಿ ಕೊಡ್ರಿ ಅಂದ್ಕೊಳ್ಳಿ ಕೊಟ್ರಿ. ಅವ್ನು ಅಂಗಡಿ ತೆಗೆದೇವು, ತೋರಿಸ್ತಾನೆ. ಶಿವನ ಮನೆ ರೀ, ಏನೂ ಇದ್ದಿದ್ದಿಲ್ಲ. ಗೆಳೆಯ ನಾನು ಕೂಡಿ ಹೆಂಡಿ ತೊಗೊಂಬಂದು ಸಾರಿಸಿ ಅದಕ್ಕೆ ಸುಣ್ಣ ಹಚ್ಚಿ ಮುಂದೆ ಅವ ರವಿವಾರ ದಿವಸ 10ನೇ ಸಂತಿಗೆ ಪಿಡಿಯೋ ಇದ್ದಿತ್ತು ರೀ. ಶನಿವಾರ ಅವ ಆದ್ರಿ. ನಾ ಅದನ್ನೆಲ್ಲ ಮಾಡ್ಕೊಂಡು ಸೋಮವಾರ ದಿವಸ ಅಲ್ಲೊಂದು ಋಷೇಶ್ವರ ದೇವ್ರು ಐತ್ರಿ, ಅಲ್ಲಿ ಒಬ್ರು ಹಳವಾಡ ಮಠ ಪಂಚಾಯತ್ ಸ್ವಾಮಿಗಳು ಇದ್ರಿ ಅವ್ರು. ಹಿಂಗೆ ರೀ ಕಾಕಾರಾಣಿ ತಮ್ಮ ನಸನ್ನ ಹಾಕಕ್ಕೆ ಇಲ್ಲಿ ಕುಂದಿರ್ತಾನೆ, ನೀ ಬಾ ಪೂಜೆ ಮಾಡಿ ಕೊಡ್ತಾನೆ ಅಂದ್ರಿ. ಇದಕ್ಕೆ ಎದ್ದು ಬನ್ರಿ, ಹೊಳಿಗೆ ಹೋಗ್ಲಿ ತಮ್ಮ ಹೊಳ್ಯಾಗ ಮಣಗು, ನಿನಗೆ ಸಿಕ್ಕಿದೊಂದು ಕಲ್ಲು ತೊಗೊಂಬ ಪೂಜೆ ಮಾಡಿ ಕೊಡ್ತಂದ್ರಿ. ನಾನು ಚನ್ನಬಸವನ ಮನೆಯಿಂದ ಒಂದು ಕೊಡ ತೊಗೊಂಡು ಹೊಳಿಗೆ ಹೋಗಿ ಮುನಿಗೆ ಒಂದು ಕಲ್ಲು ತೊಗೊಂಬನ್ರಿ. ತೊಗೊಂಬಂದ ಋಷೇಶ್ವರ ಒಂದು ದೇವ್ರು ಐತ್ರಿ ಅಲ್ಲಿ, ಈ ಊರ ದೇವ್ರಿ. ಅವನು ಏನೂ ಇಲ್ಲ, ಅವಂಗೆ ಅಷ್ಟ ಬೇಡ್ಕೊಂಡೆ. ನೋಡಪ್ಪ ನನಗಂತೂ ಯಾರೂ ಇಲ್ಲ, ನೀ ಬಾ ಪೂಜೆಗೆ ಅಂತೇಳಿ ಋಷೇಶ್ವರ ನೀರು ಹಾಕಿರಿ, ಉದ್ಯೋಗ ಚಾಲೂ ಮಾಡೀನಿ. ಅವನು ಬಂದು ಅಷ್ಟು ಪೂಜೆ ಮಾಡಿ ಕೊಟ್ಟ, 10 ಪೈಸೆ ಚಾ ಚಾಲೂ ಮಾಡೀನಿ ರೀ. ಆ ಚನ್ನಬಸವ್ರ ತಂಗಿದ್ದಳ್ರಿ, ಅಕ್ಕಿ ಕಡೆ ಅಂತ ಕರಿಸಟ್ಟು ಒಲಿ ಹಚ್ಚಿ ಹಾಲು ಉಗ್ಸೀನಿ ರೀ, ಉಗ್ಗಿಸಿ 10 ಪೈಸೆ ಚಾ ಚಾಲೂ ರೀ. 10 ಪೈಸಾ ಹೋಟೆಲ್ ತೋರಿಸ್ತೀವಿ, ಊರು ತೋರಿಸ್ತೀವಿ, ಕತೆ ಮುಂದುವರಿಯುತ್ತೆ, ನೋಡ್ತಾ ಇರಿ. ಆಮೇಲೆ ಅವಾಗ ಪ್ರಧಾನಮಂತ್ರಿ ಇದ್ರ ಇಂದಿರಾ ಗಾಂಧಿ ಅವರು ಇದ್ರಲ್ರಿ, ನೀವು ಹೋಗಿ ಭೇಟಿಯಾದಾಗ ಇದ್ರಲ್ರಿ ಪ್ರಧಾನಮಂತ್ರಿ. ಅಲ್ಲಿದ್ರಿ, ನಾ ಇಲ್ಲಿ ಗಲಗಲಿಗೆ ಬಂದ ಮ್ಯಾಗು ನನಗೆ ಅವಾಗ ಹೌದು ಇದು ಹಿಂಗ ಅವಾಗ ನಾನು ಕಲ್ಪನಾಕ್ ಬಂದಿದ್ರಿ. ಅದ ಪ್ರಧಾನಮಂತ್ರಿ ಇದ್ರಿ ಇಂದಿರಾ ಗಾಂಧಿ ಅವರು, ಪ್ರಧಾನಮಂತ್ರಿ ಪಕ್ಕ ನಿಂತಿದ್ರಿ. ಅವಾಗ ಯಾರನ್ನ ಗಲಗಲಿಯಾಗ ಹೇಳಿದ್ರು ನಂಬ್ತಿದ್ದಿಲ್ರಿ. ಆದ್ರೆ ಫೋಟೋ ಅಲ್ಲಿದ್ದು ರೀ ದಿಲ್ಲಿಯಾಗ. ಆ ಫೋಟೋ ಐತಿ ನಿಮ್ಮ ಹತ್ರ? ಅಲ್ಲಿ ಅವ್ರ ಕಡೆನೇ ಇರ್ಬೇಕ್ರಿ, ವೈಟ್ ಬ್ಲ್ಯಾಕ್ ಆ್ಯಂಡ್ ವೈಟ್. ನಾ ಅವ್ರ ಮನ್ಯಾಗ ನೋಡೀನ್ರಿ ಫೋಟೋ, ಅಕ್ಕಾರ ತೋರಿಸಿದ್ ನೋಡೋ ಹೆಂಗೆ ಬಂದು ನೋಡೋ ತೋರಿಸಿದ್ರಿ ಅವ್ರು. ಗುರುಗಳೇ, ನಾನು ಮತ್ತೆ ದಿಲ್ಲಿ ಒಳಗೆ ರೀ ಬೆಂಗಾಲಿ ಮಾರ್ಕೆಟ್ ರೀ, 51 ಬಾಬರ್ ರೋಡ್ ರೀ, ನಾವು ಇದ್ದಿದ್ದು ಅವ್ರ ಮನಿ ರೀ. 3 ಫ್ಲೋರ್ ಮನಿ ರೀ, ಅಂಥ ಮನಿ ರೀ, ದೊಡ್ಡ ಮನಿ ರೀ. ಸಾಹೇಬ್ರು ಭಾರಿ ರೀ, CG ರೆಡ್ಡಿ ಸಾಹೇಬ್ರ ಅಂತೇಳಿ ಭಾಳ ಚಲೋ ರೀ. ಅಕ್ಕಾರಂತೂ ತೀರಾ ಚಲೋ. ಅವ್ರ ಗೆಳತಿ ಜಯಪ್ರದ ಅವ್ರ ಮನಿಗೆ 2-3 ಸಲ ಬಂದೋಗ್ಯಾರ್ರಿ. ಈ ಸಿನಿಮಾ ನಟಿ ಜಯಪ್ರದ ರೀ, ಅವ್ರು ಬಂದಾಗ ಅವ್ರ ಮನ್ಯಾಗ ಇರ್ತಿದ್ರಿ. ಅವರು ಇದು ರೀ
ನೆಲ್ಲೂರ್ ರೀ ನೆಲ್ಲೂರ್ ಇವ್ರದ್ದು ಅಕ್ಕಾರ್ದ ಅವ್ರವ್ರು ಕ್ಲಾಸ್ಮೇಟ್ ಹತ್ರಿ ಇವ್ರ ಮನೆಗೆ ಬಂದಾಗ 2 ಸಲ ಬಂದಿದ್ರಿ ಅವ್ರು. ಅವಾಗ ನನಗೆ ಇವರು ಅದು ಮೊದಲ ಒಮ್ಮೆ ಕೇಳಿನ್ರಿ ಹೌದು ಅಲ್ಲತಿ ಅವರಪ್ಪ ಅಂತಂದ್ರೆ ಮಕ್ಕಾರ ಅವಾಗ ಮಾತಾಡ್ಸೀನಿ ಅವ್ರ ಫೋಟೋ ಹೊಡ್ಕೊಂಡ್ರ ಹಿಂಗ್ರಿ ಅಕ್ಕಾರ ನಿಮ್ಮ ಸಿನಿಮಾ ನೋಡೀವಿ ನಾವು ಅದು ಎಲ್ಲ ಅಂದನ್ರಿ ಅವ್ರಿಗೆ ಅವಾಗ. ಈ ನಾ ಹಂಗೆ ಸುಮ್ಮನೆ ಗಮನಿಸ್ತಾ ಇದ್ದೀನಿ, ಒಂದು ಸಿನಿಮಾ ನಿಮಗೆ ಪ್ರೇರಣೆ ಆಗುತ್ತೆ. ಹೌದ್ರಿ, 100ಕ್ಕೆ 100 ರೀ. ಅಲ್ಲ, ಆಮೇಲೆ ಅವ್ರು ಯಾರೋ ನಿಮ್ಗೆ ಲೈಫಲ್ಲಿ ಬರ್ತಾರೆ, ಅದು ನಿಮ್ಮ ಪ್ರಧಾನಮಂತ್ರಿವರೆಗೆ ಕರ್ಕೊಂಡೋಗುತ್ತೆ ಜರ್ನಿ. ಹ್ಞೂ ರೀ, ಸಿ ಜಿ ರೆಡ್ಡಿ ಸಾಹೇಬ್ರು ಅವ್ರ ಮನೆಯಾಗ ಸಂಬಂಧಿಕ ಒಂದು ಹುಡುಗ ಅಥವಾ ಒಬ್ರು ಮನ್ಸು ಮಾಡಿದ್ರೆ ಛಲ ಇದ್ರೆ ಏನ್ ಬೇಕಾದ್ರೂ ಆಗುತ್ತೆ ಅನ್ನೋದಕ್ಕೆ ನೀವೇ ಸಾಕ್ಷಿ. ಹೌದ್ರಿ, ನಾನು ಇಲ್ಲಿವರೆಗೆ ಬೇಕಾದಷ್ಟು ಕತೆ ಕೇಳೇನಿ ಗುರುಗಳ. ಸರ್ ಇನ್ನೊಂದು ಹೇಳ್ತಾನ, ಬಡವರ ಬಂದು ಸಿನಿಮಾ ನೋಡಿನಿ, ಒಟ್ಟರು ಗೆಳೆಯರು ನೋಡಿದೇವೆ. ಶಂಕರ್ ಕಬ್ಬಶಿ ಅವ್ರಿ, ಗೋಪಾಲ್ ಇವ ರಾಮ್ ಕಬ್ಬಶಿ ಅವ್ರಿ, ಅಶೋಕ್ ಕಬ್ಬಶಿ ಅವ್ ನಾವೊಬ್ರಿ 4 ಮಂದಿ ನಾವು ಒಂದ ಕಡೆ ಮಕ್ಕಳವ್ರಿ, ಒಂದ ಕಡೆ ಸಿನಿಮಾಕ್ಕೆ ಹೋಗಾರ ನಾವು ಕಬ್ಬಶಿ ಹುಡುಗರ್ರಿ. ಆ ಬಡವರ ಬಂದು ಸಿನಿಮಾ ನೋಡಿದಾಗ ರಾತ್ರಿ ಮಕ್ಕೊಂದಿದ್ದೇವ್ರಿ ಬಂದು. ರಾಮ ನೀ ಏನು ಮಾಡ್ತಿಲ್ಲ ದೊಡ್ಡವ ಆದ್ಮ್ಯಾಗ ಮುಂದತ್ತ ಎಲ್ಲರೂ ಯಾಕೊಲ್ಲಕ ಒಂದು ಪಟ್ಟಿ ಅಂಗಡಿ ಇರ್ತಂತ ನಾವು ಹೇಳಿದ್ರಿ. ಅಶೋಕ ನೀ ಏನು ಮಾಡ್ತೀವಿ ತಾನೆ, ಅವ ಹಡ್ಪದಿದ್ದಿಲ್ಲ ನಾವು ಕಟಿಂಗ್ ಅಂಗಡಿನ ಮಾಡ್ತಂತ ನಾವು ಅಂದ್ರಿ. ಸ್ವಾಮಿ ನೀ ಏನು ಮಾಡ್ತೀವಿ, ನಾವು ಒತ್ತು ಗಾಡಿ ಹಾಕೊಲ್ಲಕ್ಕ ಹೋಟೆಲ್ ಅನ್ನಪೂರ್ಣೇಶ್ವರಿ ಅಂತ ಹೆಸರು ಇಡ್ತಾನ. ಅವತ್ತು ನನ್ನ ಗೆಳೆಯರಿಗೆ ಇದನ್ನ ಹೇಳಿದ್ರಿ, ನಾ ಈಗ ನಾ ಹೋಟೆಲ್ ಅನ್ನಪೂರ್ಣೇಶ್ವರಿ ತಿಟ್ಟನ್ರಿ ಈ ಹೆಸರು ಇಡಾಕು ರಾಜ್ಕುಮಾರ್ನ ಕಾರ್. ನಾ ಅವತ್ತು ಅಂದನ್ರಿ, ಅಲ್ಲೂ ಒಬ್ಬ ಮಾಲಕ್ ತನ್ನ ಅಂಗಡಿಯಾಗ ದುಡಿತಾನೆ, ತನ್ನ ಅಂಗಡಿದ ಹೆಸರು ಗೊತ್ತಿಲ್ಲ ಅವಂಗ, ತಾನ ಮಾಲಕ್ಕ ಆದ್ರೂ ಕೆಲಸಗಾರದಾನ. ಹೋಟೆಲ್ ಅನ್ನಪೂರ್ಣೇಶ್ವರಿ ನಾನು ಜೀವನದೊಳಗೆ ಒಂದು ಒತ್ತು ಗಾಡಿ ಹಾಕೋದಾಗ ಅದಕ್ಕೆ ಬಣ್ಣದ್ಲಿ ಬರದ ನಾ ಹೋಟೆಲ್ ಅನ್ನಪೂರ್ಣೇಶ್ವರಿ ಒತ್ತು ಗಾಡಿ ತಂದು ಅಡ್ಡಾಡ್ತಾ ಅಂತ ಹೇಳೀನಿ. ನಾನು ನನ್ನ ಗೆಳೆಯರಿಗೆ ಹೇಳೀನಿ ರೀ, ಗೋಪಾಲ್ಗೆ ಹೇಳೀನಿ, ರಾಮಗೆ ಹೇಳೀನಿ, ಅಶೋಕಿಗೆ ಹೇಳೀನಿ. ಮತ್ತು ಅದ ಉದ್ದೇಶದಿಂದ ನಾನು ಹೋಟೆಲ್ ಅನ್ನಪೂರ್ಣೇಶ್ವರಿ ಅಂತ ನಾ ಇಟ್ಟನ್ರಿ. ಅದ್ಭುತ. ಅದಕ್ಕೆ ನನಗನ್ಸುತ್ತೆ ಅದೇ ಕೆಲವೊಬ್ರು ಹೇಳ್ಬೋದು, ಕೆಲವೊಬ್ರು ಭೌತಿಕವಾಗಿ ಇರ್ಲಿಕ್ಕಿಲ್ಲ ರಾಜ್ಕುಮಾರ್ ಅವ್ರು ನಮ್ಮ ಜೊತೆಗೆ. ಹೌದ್ರಿ ಅಲ್ಲ, ಬಟ್ ಹಿಂಗೆ ಬದುಕಿದಾರೆ ನೋಡ್ರಿ ಅವರು. ನಿಜವಾಗ್ಲೂ ರೀ, ನೀವು ಬೇಕಾದ್ರೆ ನೋಡ್ರಿ, ನನ್ನ ಅವತ್ತಿನ ಪ್ರೇರಣೆ ನನಗೆ ರಾತ್ರಿ ನಿದ್ದೆ ಬೆಳ್ತಾನೆ ಬರಲಾರ್ದು, ಮತ್ತು ನಸನೇ 4 ಮಠ ನಿದ್ದಿರ್ಲಾರ್ದು, ಮತ್ತು 4ಕ್ಕೆ ಇರ್ಬೋದು, ಮತ್ತು ಅದ ಜ್ಞಾನ. ಮತ್ತು ಪ್ರತಿಯೊಮ್ಮೆ ಸಾರಿ ಬರೋದತ್ತಂದ್ರೆ ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಹಿರಿಯರ ಅನುಭವ ಸತ್ಯ. ನೆನಪಿಡಬೇಕು ದಿನನಿತ್ಯ, ದುಡಿಮೆ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು, ಬಾಳಲಿ ಬರುವುದು ಬೆಳಕು. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು. ಅದು ಒಟ್ಟನೆ ಮುಂದೆ ಹೇಳ್ತಾನೆ ನನಗೆ ಏನಾದರೂ ಒಂದು ಪ್ರೇರಣೆ. ಮತ್ತು ಇದೇ ಹೊಲ್ದಾಗ ಸರ್ ಇಲ್ಲೇ ಒಂದು 5 ಎಕರೆ ಐತ್ರಿ ನಂದು, ಇಲ್ಲಿ ದೂರ ಇಲ್ರಿ, ಇಲ್ಲೇ ಐತ್ರಿ. 96-97 ನಾ ಕಬ್ಬು ಕಳಿಸಿದಾಗ್ರಿ, ನಸನ್ಯಾಗ 6ಕ್ಕೆ ನಂದು ಲೈನ್ ಬಂದು ಚಾಲೋ ಆದಾಗ್ರಿ, ಹಿಂಗೆ ರವದಿ ಸುಟ್ಟಿರ್ತೇವ್ರಿ ಕಬ್ಬಿದ್ರಿ. ಆ ಕಬ್ಬಿಗೆ ರವ್ ಸಿಗ್ತೈತೆ ಅಂತ ಹಿಂಗೆ ತಕ್ಕೋತ ನಾನು ನಿಂತಿದ್ದೀನಿ ರೀ. ಮುಂಜಾನೆ 6ಕ್ಕೆ ಲೈನ್ ಚಾಲೋ ಆಗಿತ್ತು. 8-8:30 ರೀ ನನಗೆ ನೆನಪಾತ್ರಿ ರಾಜ್ಕುಮಾರ್ ಒಂದು ಸಿನಿಮಾ ನೋಡಿದ್ದು, ಬಂಗಾರ ಮನುಷ್ಯ ಒಳಗೆ ಅವ್ನು ದುಡ್ದಿದ್ದು. ನಾನು ಇವತ್ತು ನನ್ನೊಂದು 5 ಎಕರೆ ಕಬ್ಬು ಹಚ್ಚೀನಿ, ಫ್ಯಾಕ್ಟ್ರಿ ಕಬ್ಬು ಹೋತು. ಫಸ್ಟ್ನೇ ಸರ ನಂದು 280 ಟನ್ ಕಬ್ಬುಗಿತ್ತು ಇಲ್ಲೇ ನಂದೀಶ್ವರ ಫ್ಯಾಕ್ಟ್ರಿ ಫಸ್ಟಿಗೆ ರೀ ಇದು. ಮತ್ತು ಒಳ್ಳೆ ಫಸ್ಟಿಗೆ ಅದನ್ನೆಲ್ಲ ಮಾಡಾಕ್ತಿದ್ನಿ. ಆಮ್ಯಾಗ ನೆನೆಸ್ಕೊಂಡು ಅಳ್ಳಾಕತ್ತೀನಿ ರೀ, ಅಳತನೂ ನಗ್ತಾನೆ ರೀ, ಅಳತನೂ ನಗ್ತಾನೆ. ಒಂದು ತಾಸು ಮಟ್ಟ ಅಳತಾನೆ ರೀ, ಜೋರ್ಲೆ ನಗ್ತಾನೆ. ಮತ್ತು ಇದೇ ದಾರಿಲೇ ಮಂದಿ ಹೋಗ್ತಾರೆ, ಯಾರು ನೋಡಿ ನಾನು ಹುಚ್ಚಿಗಿಚ್ಚು ಅಂದಗಿಂದಾರಲ್ಲ ಅಂತೇಳಿ ಮತ್ತೆ ತಿಳ್ಕೊಂಡ್ರಿ. ಏನು ಮಾಡ್ತೀರಿ ಅಂದ್ರೆ ನನಗೆ ಅವತ್ತು ಏನಾತ್ರಿ, ನಾ ಜೀವನದೊಳಗೆ ನಾ ಅನ್ಕೊಂಡು ನಾ ಸಾಧನೆ ಮಾಡೀನಿಲ್ಲ, ಸಾಕಿನ್ ಏನು ಬೇಕು ನನಗೆ. ನಾ ರಾಜ್ಕುಮಾರ್ ಸಿನಿಮಾ ನೋಡೀನಿ, ಅವ ಹೊಲ ಮಾಡಿದ, ಅಂತ ಕಲ್ಲು ತೆಗೆದ ಬಂಗಾರ ಮಾಡಿದ. ಸರಿ, ನಾನು ನನ್ನ ಜೀವನದೊಳಗೆ ಏನು ಒಂದು ಗುಂಟೆ ಹೊಲ ಇದ್ದಿದ್ದಿಲ್ಲ, ತಗೊಂಡು ಹೊಳಿ ಪೈಪ್ಲೈನ್ ಮಾಡೀನಿ, ಕಬ್ಬು ಹಚ್ಚೀನಿ, ಕಬ್ಬು ಹೋತ್, ಕಬ್ಬಿಗೆ ನೀರು ಹಾಸಾಕ್ತಾನೆ ಆತ್ಲ, ನನ್ನ ಜೀವನಾರ ಸ್ವಾರ್ಥಕ್ಕೆ ಆತ್ಲ. ಒಬ್ಬ ನನಗೆ ಹೇಳಿದ, ಅದನ್ನು ನೋಡೀನಿ, ಅವ ಸಿನಿಮಾದಾಗ ಮಾಡಿ ನನ್ನ ಜೀವನದೊಳಗೆ ಅದನ್ನು ಪ್ರೇರಣೆ ಮಾಡಿ ನಾನು ಸ್ವಂತ ಮಾಡೀನಿ ಅಲ್ಲ. ಅದರಿಂದ ರೀ ನಾ ನಗ್ತನೂ ಅಳತನು ರೀ. ನನಗೆ ಆ ಸಿನಿಮಾ ಇಂಪ್ಯಾಕ್ಟ್ ಇಲ್ಲಿ ಕಾಣಿಸ್ತಾ ಇದೆ, ಮತ್ತು ನಿಜವಾದ ಬಂಗಾರದ ಮನುಷ್ಯರು. ಹೌದ್ರಿ ಸರ್, ನೀವು ಒಬ್ಬರ ಆತಲ್ರಿ, ನನ್ನಂಥ 1000 ಮಂದಿ ರೀ. ಆಗಿನ ಟೈಮ್ದಾಗ 1000 ಮಂದಿ ಅದ್ರ ಮ್ಯಾಗ ಉದ್ಧಾರ ಆಗ್ಯಾರ. ಎಷ್ಟೋ ರೈತರ ಮಂದಿ ಉದ್ಧಾರ ಆಗ್ಯಾರ, ಎಷ್ಟೋ ಮಂದಿ ಮಾಡ್ಬೇಕತ್ತು ಅನ್ನೋರು ಆಗ್ಯಾರ. ಅಲ್ರಿ ನನ್ನಂತವಂಗೆ ಯಾರೂ ಹಿಂದೂ ಇಲ್ಲ ಮುಂದೂ ಇಲ್ಲ, ತಮ್ಮ ಉಂಡು ಏನತ್ತು ಕೇಳೋರಿಲ್ಲ, ತಿಂದು ಏನದು ಇಲ್ಲೇ ಹಾಕ್ಮಕ್ಕೊಂದು ರೋಡ್ ಮ್ಯಾಗತ್ತು ಕೇಳೋರಿಲ್ಲ. ಅಂಥವ್ರಿಗೆ ಹೇಳೋರು ಇಲ್ಲ, ಕೇಳೋರು ಇಲ್ದಾಗ ಅದ್ರ ಸಿನಿಮಾ ನೋಡಿದಾಗ ಅದ ಪ್ರೇರಣೆ. ಹೌದು, ನಾವು ದುಡಿಯಾಕ್ತಾ ಇರ್ತಾನೆ, ನೀವು ರಾತ್ರಿನೂ ದುಡಿಸ್ಕೊಂಡು ನನ್ನ ಪಗಾರ ಕೊಡೋರು ಯಾರಿಲ್ಲ ಅಲ್ಲಲ್ರಿ. ಅಂಥವಂಗ ಆ ಸಿನಿಮಾ ನೋಡಿದಾಗ ಅದ್ರೊಳಗೆ ಅದೊಂದು ವಿಷಯ ಬರ್ತೈತಿ ಅಲ್ರಿ, ಅದು ಬಂದ ಮ್ಯಾಗ ನನಗೆ ಎಷ್ಟು ಅಂದ್ರೆ ಅಷ್ಟು ಅದ ಪ್ರೇರಣೆ ಆಗಿತ್ತು ರೀ. ಅದು
ನೀವು ಬೇಕಾದ್ರೆ ವಿಚಾರ ಮಾಡ್ರಿ ಅದ್ರ ಬಗ್ಗೆ. ನನ್ನ ಜೀವನದೊಳಗ್ರಿ ನಮ್ಮ ತಂದೆಯವರು ಅಂತೂ ಒಂದು ದಿವಸ ನನಗೆ ಯಾಕಪ್ಪ ಉಂಡಿಯೇನು ತಿಂದಿಯೇನು ತಮ್ಮ ಚಡ್ಡಿ ಅರ್ಧೈತಿ ಕೊಡಿಸ್ಲೇನೋ ಎಂದೂ ಕೇಳಿಲ್ರಿ. ಭಾಳ ನಮ್ಮ ಆಯ್ಗಳದು ನನಗೆ 8-9ನೇ ವರ್ಷದ ಮಟ್ಟ ಅಟ್ ಮಾಡ್ತಿದ್ದರು. ಆಮ್ಯಾಗ ನಮ್ಮ ತಂದೆಯವರು ಇದು ಎಲ್ಲ ಬೇರೆ ಆದ್ಮ್ಯಾಗ ಮತ್ತು ಅವರು ಮಾಡಲಿಲ್ಲ ರೀ. ಇವ್ರು ನಮ್ಮ ತಂದೆಯವ್ರು ಬಡಿದು ಹೊಡಿದು ಅವ್ರನ್ನ ಮಾಡಿದ್ರು. ಹಿಂಗಾಗಿ ಅವ್ರಷ್ಟಕ್ಕೆ ಅವ್ರು ಇದ್ದರು ಆಯ್ಗಳದು. ಅದ್ಭುತ. ಆದ್ರೆ ಮತ್ತು ನನ್ನ ಜೀವನದೊಳಗೆ ರೀ ಹೆಂಗಾರ ಬದುಕಬಾರ್ದು, ಬಡತನ ಬರಲಿ ಬ್ಯಾಡತ್ತಲ್ಲ, ಭಗವಂತ ಕೊಡಲಿ ಬ್ಯಾಡತ್ತಲ್ಲ, ಆದ್ರೆ ಬದುಕು ಹೆಂಗಾರ ಬದುಕಬಾರ್ದು, ಹಿಂಗೆ ಬದುಕಬೇಕು. ಜೀವನದೊಳಗೆ ಏನೂ ನಾ ಒಂದು ಬಿಡಿಸಿದಬಾರ್ದು, ಒಂದು ಕುಡಿಬಾರ್ದು, ಅಂತಿಂಥ ಹೊಲಸು ಮಾಡಬಾರ್ದು, ಒಟ್ಟು ದುಡಿಬೇಕು. ನನ್ನಿಂದ ಏನರ ಸಾಧನೆ ಮಾಡ್ಬೇಕು. ಮತ್ತು ಎಷ್ಟೋ 3-4 ಮಂದಿಗೆ ಲಗ್ನ ಮಾಡೀನಿ ರೀ. ನಾನು ಸ್ವಂತ ಖರ್ಚು ಮಾಡಿ ಒಂದೊಂದು ದಿವಸ ಅಂಗಡಿ ಬಂದ್ ಮಾಡೀನಿ ರೀ. ಹ್ಯಾಟ್ಸಪ್. ಬರ್ರಿ ಅಂಗಡಿ ತೋರಿಸ್ತೀನಿ, ಬರ್ರಿ ಹೇಳಿದ್ರಿ. ಬರ್ರಿ ಗೆಳೆಯರ ಎಷ್ಟು ಕತೆ ಅದಾವ್ರಿ, ಅದು ಎಷ್ಟು ಚಂದ ಹೇಳ್ತೀರಿ ನೀವು ಅದನ್ನ. ಅಲ್ರಿ ಜೀವನಾನ ನನಗೆ ಪಾಠ ಕಲಿಸೈತೆ. ನಾವು ಪುಣ್ಯವಂತರಪ್ಪ ದೇವ್ರ. ಏನಿಲ್ರಿ. ನಾನೇನು ಬೇಡ್ಕೊಂತೀನಿ ಅಂದ್ರೆ ಯಾರೋ ನಿಮ್ಮಂಥವ್ರನ್ನ ಪರಿಚಯ ಮಾಡಿಸ್ತಾನೆ, ನೀವು ಇಷ್ಟು ಕತೆ ಹೇಳ್ತೀರಿ, ಇದಕ್ಕಿಂತ ಖುಷಿ ಏನೋ ಪುಣ್ಯ ನಾನು ಜಗ್ ಮಾಡೀನ್ರಪ್ಪ. ಇಲ್ಲಿಲ್ರಿ ನಿಮ್ಮಂಥವ್ರ ಇಲ್ಲ ನನಗೂ ಒಂದು ಏನಾಗ್ತೈತೆ ರೀ, ನೀವು ಸಿಕ್ಕಿದ್ದು ನನಗೆ ಪುಣ್ಯ. ಯಾಕೆ ತಿಳ್ಕೊರಿ, ನನ್ನ ಜೀವನದೊಳಗೆ ನಾನು ಯಾರೂ ಕೇಳಲಿಲ್ಲ ಅಂತೇಳಿ ಒಂದು ಭಾವನೆ ಇತ್ತು. ಇವತ್ತು ದಿವಸ ನಿಮ್ಮಂಥವ್ರು ಬಂದು ನಿಮ್ಮ ಜೀವನ ಹೆಂಗ್ರಿ, ಇವತ್ತು 4-5-6 ಹೋಟೆಲ್ ಇಟ್ರಿ. ಹೋಟೆಲ್ ನೀವು ಹೆಂಗೆ ಏನು ಮೊದಲೇದಿಂದ ದೊಡ್ಡ ಶ್ರೀಮಂತರು ಅಂತ ನಿಮಗೆ ಏನೂ ಗೊತ್ತಿರೋದಿಲ್ಲ, ಶ್ರಮ ಏನೋ ಗೊತ್ತಿಲ್ಲ. ಮತ್ತು ಇದನ್ನು 4 ಮಂದಿಗೆ ನೀವು ತಿಳಿಸ್ತೀರಿ. ಯಾಕಂದ್ರೆ ಇವತ್ತು ಎಷ್ಟೋ ಜನ ಹುಡುಗರ್ರಿ ಅವರು ಏನರ ಜೀವನದೊಳಗೆ ಸಾಧನೆ ಮಾಡ್ಬೇಕತ್ತೆ ಎಷ್ಟೋ ಜನ ಹುಡುಗರು ಅದಾವ್ರಿ. ಈಗ ನನ್ನಲ್ಲಿ ಬರ್ರಿ ನೀವು BCom ಸಾಲಿಗಿಲಿ ಕಲ್ತವ್ರು ಅದಾವ್ರೆ. ಯಾಕೆ ತಮ್ಮ ಇಷ್ಟು ಸಾಲಿ ಕಲ್ತಿ ಏನರ ನೌಕರಿ ಏನು ಮಾಡ್ರಿ, ನೌಕರಿ ಎಲ್ಲಿ ಸಿಗಾಕ್ತಾವ್ರಿ ಅಂತಾರೆ. ನಾನು ನಿಜವಾಗ್ಲೂ ಇವತ್ತಿನ ದಿವಸ ಹುಡುಗರಿಗೆ ಏನು ಹೇಳ್ತೇನೆ ರೀ, ನೀವು ಸರ್ಕಾರಿ ನೌಕರಿ ಅಂತ ಯಾಕೆ ಕುಂದಿರ್ತೀರಿ? ನೀವು ನಿಜವಾಗ್ಲೂ ಇಷ್ಟು ಕಲ್ತಿರ್ಲ, ಏನಾರ ಒಂದು ಮಾಡ್ರಿ, ಉದ್ಯೋಗರ ಮಾಡ್ರಿ, ಒಂದು ಮಾಡ್ರಿ. ಆದ್ರೆ ಜೀವನದೊಳಗೆ ಈಗ ನೀವು ಉದ್ಯೋಗ ಮಾಡಿ ಮುಂದೆ ಒಮ್ಮೆ ಲಾಸ್ ಆಗ್ತೈತಿ ಆಗಲಿ. ಈಗ ನೀವು SSLC ಒಳಗೆ ಫೇಲ್ ಆಗಂಗಿಲ್ರಿ, ಹಂಗೆ ಫೇಲ್ ಆದಂಗೆ ನಾ ಯಾಕೆ ಫೇಲ್ ಆದ್ನಿ, ಯಾವ ಸಬ್ಜೆಕ್ಟ್ ಒಳಗೆ ಓದೋದ್ರೊಳಗೆ ಫೇಲ್ ಆದ್ನಿ ಕೂತು ವಿಚಾರ ಮಾಡಿರಿ. ಹಂಗೆ ನೀವು ಉದ್ಯೋಗದೊಳಗೆ ನಾ ಎಲ್ಲಿ ಫೇಲ್ ಆದ್ನಿ, ನಾ ಏನರ ರಂಡಬಾಜಿ ಕೆಲಸ ಮಾಡಿ ಈ ದುಡ್ಡು ಓದಿ ಎಲ್ರಿ ಹಾಕಿ ನೀನು, ನಾ ಮಾಡೋದು ಸರಿ ಇಲ್ಲೇನು, ನಾ ಕ್ವಾಲಿಟಿ ಕೊಡೋ ಜನರಿಗೆ ಮನಸ್ಸಿಗೆ ಒಪ್ಪಲಿಲ್ಲೇನು. ಹಿಂಗೆ ನಾವು ಪ್ರತಿಯೊಂದು ವಿಚಾರ ಮಾಡಿ ಮತ್ತು ಅತ್ತಾಗ ಲಕ್ಷ್ಯ ಕೊಡ್ರಿ, ಮತ್ತೊಂದು ಕಡೆ ಲಕ್ಷ್ಯ ಕೊಡಬೇಡ್ರಿ. ವ್ಯಾಪಾರ ಕಡೆ ಲಕ್ಷ್ಯ ಕೊಡ್ರಿ, ಚಂದಂಗೆ ಅಚ್ಚುಕಟ್ಟಾಗಿಡ್ರಿ. ನೀವು ರೊಕ್ಕ ತಿಪ್ಪ್ಯಾಗ ಹೋಗ್ರಿ, ಬೇಡ ಲೆಕ್ಕ ಇಡ್ರಿ, ಪೈಸೆ ಲೆಕ್ಕ ಇಡ್ರಿ. ನಾ ಇವತ್ತಿನ ದಿವಸ ಏನು ಮಾಡೀನಿ, ಬೇಡ ತಿಂಗಳಿಗೊಮ್ಮೆ ಕೂತ್ರೆ ರಾತ್ರಿ ಒಬ್ಬರ ಕುಂದ್ರಿ, ಯಾರೆಲ್ಲ ಕೂತು ವಿಚಾರ ಮಾಡ್ರಿ. ಇವತ್ತಿಗೂ ಸರ್ ನಾ ಯಾವಾಗಾರ 1 ತಿಂಗಳ 2 ತಿಂಗಳ 6 ತಿಂಗಳಿಗೊಮ್ಮೆ ಕೂತ್ನಿ ಅಂದ್ರೆ ಇದು ರಾತ್ರಿಯಾಗ ಕಣ್ಣ ನೀರು ಬರ್ತಾವ್ರಿ. ಒಬ್ಬನೇ ಅಳ್ತಾನೆ, ಮತ್ತು ಹೆಣ್ಮಕ್ಳು ಎದ್ದಿದ್ದಾರ ತಿಳ್ಕಿಸಿಂದ ಕುಂದಿರ್ತಾನ್ರಿ. ನಾ ಹಿಂದಿಂದ ವಿಚಾರ ಮಾಡ್ಕೊತ ತನ್ನಷ್ಟಕ್ಕೆ ತಾನ ಕಣ್ಣ ನೀರು ಬರ್ತಾವ್ರಿ. ಮತ್ತು ವರ್ಷಕ್ಕೊಂದು ಮೊತ್ತಕ್ಕೊಂದು ಮಕ್ಕೋತಾನೆ, ಯಾರಿಗೂ ಹೇಳಂಗಿಲ್ಲ. ಮಕ್ಳು ಶೆಣಾಡ್ದಾರಿ, 3 ಮಂದಿ ಮಕ್ಕಳು ಶೆಣಾಡ್ದಾರಿ. ಮತ್ತು ನಾನು ಮಕ್ಕಳಿಗೆ ಹೆಂಗೆ ಇಟ್ಟಿನಂದ್ರಿ, ಸಾಲಿ ಬಿಟ್ಟುಕೊಳ್ಳೇನೆ ಓಡಿ ಅಂಗಡಿಗೆ ಬರ್ಬೇಕ್ರಿ. ಎಲ್ಲರೂ ಏನರ ಮತ್ತು ಚಟ ಕಲ್ತಾವ ಅಂತೇಳ್ರಿ ದಗದಾನ ಅವ್ರಿಗೆ ಹಚ್ತಿದ್ದೇನೆ ರೀ. ನನ್ನ ಮನ್ಯಾಗ ನಾನು ಹೆಂಡತಿ ಎಲ್ಲ ಹೊಲಕ್ಕೆ ಮುಂಜಾನೆ ಜಲ್ದಿನೇ ಎದ್ದು ಮನ್ಯಾನ ಬೆನ್ನಿಗಿನಿ ಕಡ್ಕೊಂಡ್ರಿ, ಎಲ್ಲ ಮನ್ಯಾನ ದಗದ ಮಾಡಿ ಹುಡುಗನು ಸಾಲಿ ಕಳಿಸಿ ಮತ್ತು ಹೊಲಕ್ಕೆ ಬಂದ್ರಿ. ಜೋಡಿ ಕಸ ತೆಗೆದು ಎಲ್ಲ ತೆಗೆದು ಮತ್ತು ಆಕೆ ಹಾಲು ತುಂಬುದ್ರಿ, ಮನ್ಯಾನ ಬೆನ್ನಿ ಕೊಡುದ್ರಿ, ಇಂಥ ಆಕಿ ದಗದ್ರಿ. ಆಕಿನೂ ಭಾಳ ಮಾಡ್ಯಾಳ್ರಿ. ಮತ್ತು ಇವತ್ತಿನ ದಿವಸ ಏನಾರ ನಾ ಇದನ್ನು ಇಷ್ಟು ಈ ಮಟ್ಟಿಗೆ ನಿಮ್ಮ ಮುಂದೆ ಇರ್ತನಂದ್ರೆ ನಿಜವಾಗ್ಲೂ ನನ್ನ ಹೆಂಡತಿನ ಕಾರಣ. ಇನ್ನೂ ಭಾಳ ಐತಿ, ನಿಮ್ಮ ಮದುವೆಗೆ ಬಂದಿಲ್ಲ ನಾನು ಇನ್ನು. ಮದುವೆ ವಿಚಾರ ಎಲ್ಲವನ್ನು ಮಾತಾಡ್ತಾ ಈಗ ನಾವು ಗಲಗಲಿಗೆ ಹೋಗೋಣ. ನಿಮ್ಮ ಮೂಲ ಅಂಗಡಿ 10 ಪೈಸಾ ಚಾ ರೀ, ಅಲ್ಲಿ ಚಲೋ ಐತಿ. ಅಲ್ಲಿ ನೋಡ್ರಿ, ಈಗೇನು ನಿಮ್ಮ ಅಂಗಡಿ ತೋರ್ಸಿನಲ್ರಿ, ಇಲ್ಲೇ ಐತ್ರಿ, 2 ಕಿಲೋಮೀಟ್ರ್ ಹೋಗೋಣ. ಬರ್ರಿ.